ಎಲ್ರಿಗೂ ನಮಸ್ಕಾರ. ಮ್ಯಾಮ್ ಸ್ನಿತಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸೊ ನಿನ್ನೆ ನಾನು ಅಪ್ಲಿಕೇಶನ್ ಆಫ್ ಬಯೋಟೆಕ್ನಾಲಜಿ ಸ್ಟಾರ್ಟ್ ಮಾಡಿದ್ದೆ. ಅಪ್ಲಿಕೇಶನ್ ಆಫ್ ಬಯೋಟೆಕ್ನಾಲಜಿ ವಿ ಹ್ಯಾವ್ ಕಂಪ್ಲೀಟೆಡ್ ಹಾಫ್ ಆಫ್ ದ ಅಪ್ಲಿಕೇಶನ್ ಆಫ್ ಬಯೋಟೆಕ್ನಾಲಜಿ ಅಂಡ್ ಇವತ್ತು ನಾವು ಇದು ಸೆಲ್ಸ್ ಬೇಸಿಕ್ ಆಫ್ ಸೊಮ್ಯಾಟಿಕ್ ಅಂಡ್ ಜರ್ಮ್ ಲೈನ್ ಸೆಲ್ಸ್ ಬಗ್ಗೆ ನೋಡೋಣ. ವಾಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ದೀಸ್ ಟು ಸೆಲ್ಸ್. ಸೊಮ್ಯಾಟಿಕ್ ಸೆಲ್ಸ್ ಅಂತಂದ್ರೆ ಇದರಲ್ಲಿ 46 ಕ್ರೋಮೋಸೋಮ್ಸ್ ಇರುತ್ತೆ. 46 ಕ್ರೋಮೋಸೋಮ್ಸ್ ಇರುತ್ತೆ ಅಂಡ್ ಇಟ್ಸ್ ಅ ಡಿಪ್ಲಾಯ್ಡ್ ಇನ್ ನೇಚರ್. ಜರ್ಮ್ ಲೈನ್ ಸೆಲ್ಸ್ ಅಂತಂದ್ರೆ ಇದು ಹ್ಯಾಪ್ಲಾಯ್ಡ್ ಮತ್ತೆ ಇದರಲ್ಲಿ 23 ಕ್ರೋಮೋಸೋಮ್ಸ್. ಯಾಕಂತಂದ್ರೆ ಈ ಜರ್ಮ್ ಲೈನ್ ಸ್ಪರ್ಮ್ ಮತ್ತೆ ಓವಮ್ ಅಂದ್ರೆ ಇದು ಯೂಸ್ ಆಗುವಂತದ್ದು ರಿಪ್ರೊಡಕ್ಷನ್ ಆರ್ ಟು ಜನರೇಟ್ ಅ ನ್ಯೂ ಆರ್ಗ್ಯಾನಿಸಮ್ ಅಥವಾ ಬೇಬಿ. ಸೊ ಹಾಗಾಗಿ ಸೊಮ್ಯಾಟಿಕ್ ಸೆಲ್ ಅಂದ್ರೆ ಏನು? ಮೇನ್ಲಿ ಇದು ಬಾಡಿಯಲ್ಲಿರೋ ಎಲ್ಲ ಪಾರ್ಟ್ಸ್ ಅಲ್ಲೂ ಸೊಮ್ಯಾಟಿಕ್ ಸೆಲ್ಸ್ ಇರುತ್ತೆ. ಬ್ಲಡ್ ಸೆಲ್ಸ್ ಅಲ್ಲಿ ಇರುತ್ತೆ, ಸ್ಟೆಮ್ ಸೆಲ್ಸ್, ಫ್ಯಾಟ್ ಸೆಲ್ ಅಲ್ಲಿ, ಮತ್ತೆ ಬಾಡಿಯ ಎಲ್ಲ ಆರ್ಗನ್ಸ್ ಅಲ್ಲೂ ಕೂಡ ಇರುವಂತಹ ಸೆಲ್ಲು ಸೊಮ್ಯಾಟಿಕ್ ಸೆಲ್ಲು. ಜರ್ಮ್ ಲೈನ್ ಅಂದ್ರೆ ಸ್ಪರ್ಮ್ ಮತ್ತೆ ಓವಮ್ ಅಥವಾ ಎಗ್ ಅಲ್ಲಿ ಇರುವಂತಹ ಸೆಲ್ಲು. ಇದು ಹ್ಯಾಪ್ಲಾಯ್ಡ್ ಇನ್ ನೇಚರ್ ಇರುತ್ತೆ. ಇದರಲ್ಲಿ ಕೇವಲ 23 ಕ್ರೋಮೋಸೋಮ್ಸ್ ಇರುತ್ತೆ. ಬಟ್ ಸೊಮ್ಯಾಟಿಕ್ ಡಿಪ್ಲಾಯ್ಡ್ ಇನ್ ನೇಚರ್ ಇರುತ್ತೆ ಅಂಡ್ ಇದರಲ್ಲಿ ಟೋಟಲ್ 46 ಕ್ರೋಮೋಸೋಮ್ಸ್ ಇರುತ್ತೆ. ನೇಚರ್ ಆಫ್ ಡಿವಿಷನ್ ಅಂತ ತಗೊಂಡಾಗ ಜರ್ಮ್ ಲೈನ್ ಮಯೋಸಿಸ್ ಇರುತ್ತೆ, ಸೊಮ್ಯಾಟಿಕ್ ಮೈಟೋಸಿಸ್ ಡಿವಿಷನ್ ಇರುತ್ತೆ. ನಾನು ಇದನ್ನ ನಿಮ್ಗೆ ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದೀನಿ ವಾಟ್ ಈಸ್ ಮಯೋಸಿಸ್ ಡಿವಿಷನ್ ಅಂಡ್ ಮೈಟೋಸಿಸ್ ಡಿವಿಷನ್. ಸೊ ದಿಸ್ ಇಸ್ ದ ಬೇಸಿಕ್ ಡಿಫರೆನ್ಸ್ ಬಿಟ್ವೀನ್ ಸೊಮ್ಯಾಟಿಕ್ ಸೆಲ್ಸ್ ಅಂಡ್ ಜರ್ಮ್ ಲೈನ್ ಸೆಲ್ಸ್. ದೆನ್ ಜೀನ್ ಥೆರಪಿ ಅಂದ್ರೆ ಏನು? ಅ ಚೈಲ್ಡ್ ಈಸ್ ಬಾರ್ನ್ ವಿತ್ ಅ ಜೆನೆಟಿಕ್ ಡಿಫೆಕ್ಟ್. ಒನ್ ಇಂಪಾರ್ಟೆಂಟ್ ಜೀನ್ ದಟ್ ಹಿ ಹ್ಯಾಸ್ ನಾನ್ ಫಂಕ್ಷನಲ್. ಇವಾಗ ಫಾರ್ ಎಕ್ಸಾಂಪಲ್ ಒಂದು ಮಗು ಹುಟ್ಟಿರುತ್ತೆ, ಅದಕ್ಕೆ 46 ಕ್ರೋಮೋಸೋಮ್ಸ್ ಅಲ್ಲಿ ಯಾವುದೋ ಒಂದು ಅಥವಾ ಎರಡು ಸರಿಯಾಗಿ ವರ್ಕ್ ಮಾಡ್ತಾ ಇರೋದಿಲ್ಲ, ಒಂದು ಜೀನು ಡಿಫೆಕ್ಟ್ ಇರುತ್ತೆ. ಆ ಮೂಮೆಂಟ್ ಅಲ್ಲಿ ನಾವು ಏನ್ ಮಾಡ್ತೀವಿ? ಡೆಲಿವರಿ ಆಫ್ ದ ನಾರ್ಮಲ್ ಜೀನ್ಸ್ ಥ್ರೂ ಬೇಬಿ ವಿತ್ ಅ ಜೀನ್ ಥೆರಪಿ ಅಂದ್ರೆ ನಾವು ಆ ಜೀನ್ ನ ರಿಪ್ಲೇಸ್ ಮಾಡ್ತೀವಿ. ಅಲ್ಲಿಗೆ ನಾರ್ಮಲ್ ಜೀನ್ ನ ಆ ಮಗುಗೆ ನಾವು ಹಾಕ್ತಿವಿ, ಅದನ್ನ ಜೀನ್ ಥೆರಪಿ ಅಂತ ಕರಿತೀವಿ. ಜೀನ್ ಥೆರಪಿ ಇಸ್ ಅ ಕಲೆಕ್ಷನ್ ಆಫ್ ಮೆಥಡ್ಸ್ that allows corrections of gene defect that has been diagnosed into a child or embryo. Here genes are inserted into a person's cells and tissues to treat a disease. ಇಲ್ಲಿ ನಾವು ಪರ್ಸನ್ದು ಸೆಲ್ಗೆ ಅಥವಾ ಸೆಲ್ದು ಟಿಶ್ಯೂಗೆ ಜೀನ್ ನ ಇನ್ಸರ್ಟ್ ಮಾಡ್ತೀವಿ. ಏನಕ್ಕೆ? ಆ ಒಂದು ಜೀನ್ ಡಿಫೆಕ್ಟ್ ನ ಟ್ರೀಟ್ ಮಾಡೋಕ್ಕೋಸ್ಕರ. ಕರೆಕ್ಷನ್ ಆಫ್ ಜೆನೆಟಿಕ್ ಡಿಫೆಕ್ಟ್ ಇನ್ವಾಲ್ವ್ಸ್ ಡೆಲಿವರಿ ಆಫ್ ಅ ನಾರ್ಮಲ್ ಜೀನ್ into the individual or embryo to take over the functions of compensate for the non-functional gene. ಹೇಗೆ ಅಂದ್ರೆ ಈಗ ನಾನ್ ಫಂಕ್ಷನಲ್ ಜೀನ್ಗೆ ನಾವು ಫಂಕ್ಷನಲ್ ಅಥವಾ ನಾರ್ಮಲ್ ಜೀನ್ ನ ನಾವು ಇನ್ಸರ್ಟ್ ಮಾಡ್ತೀವಿ ಟು ಕಾಂಪನ್ಸೇಟ್ ದ ಜೀನ್ ವಿಚ್ ಇಸ್ ಅ ಡಿಫೆಕ್ಟ್. ಅದಕ್ಕೆ ನಾವು ಕರೆಕ್ಷನ್ ಆಫ್ ಜೆನೆಟಿಕ್ ಅಂತ ಕರಿತೀವಿ. ದಟ್ ಹೋಲ್ ಪ್ರೊಸೀಜರ್ ನ ನಾವು ಜೀನ್ ಥೆರಪಿ ಅಂತ ಹೇಳ್ತೀವಿ. ಏನಂತೀವಿ? ಜೀನ್ ಥೆರಪಿ. ಬಯೋಟೆಕ್ನಾಲಜಿ ಮೆಥಡ್ ಟು ರಿಪ್ಲೇಸ್ ಡಿಫೆಕ್ಟಿವ್ ಜೀನ್ ವಿತ್ ಅ ಕರೆಕ್ಟ್ ಫಂಕ್ಷನಿಂಗ್ ಜೀನ್. ಅದರಲ್ಲಿ 2 ಟೈಪ್ಸ್ ಇದೆ. ಒಂದು ಸೊಮ್ಯಾಟಿಕ್ ಜೀನ್ ಥೆರಪಿ, ಇನ್ನೊಂದು ಜರ್ಮಲೈನ್ ಜೀನ್ ಥೆರಪಿ. ನಾನ್ ನಿಮ್ಗೆ ಇವಾಗ ಹೇಳಿದೆ ಸೊಮ್ಯಾಟಿಕ್ ಸೆಲ್ ಅಂದ್ರೆ ಏನು, ಜರ್ಮಲೈನ್ ಸೆಲ್ ಅಂದ್ರೆ ಏನು ಅಂತ. ಯಾಕೆ ಓದಿದ್ವಿ ಈಗ ಅರ್ಥ ಆಯ್ತಾ? ಯಾಕಂತಂದ್ರೆ ಜೀನ್ ಥೆರಪಿಯಲ್ಲಿ 2 ಟೈಪ್ ಇದೆ. ಒಂದು ಸೊಮ್ಯಾಟಿಕ್ ಸೆಲ್ ಜೀನ್ ಥೆರಪಿ, ಇನ್ನೊಂದು ಜರ್ಮಲೈನ್ ಜೀನ್ ಥೆರಪಿ. ಆ ರೀಸನ್ಗೋಸ್ಕರ ಐ ಹ್ಯಾವ್ ಎಕ್ಸ್ಪ್ಲೈನ್ಡ್ ಅಬೌಟ್ ದ ಡಿಫರೆನ್ಸ್ ಬಿಟ್ವೀನ್ ಸೊಮ್ಯಾಟಿಕ್ ಸೆಲ್ ಅಂಡ್ ಜರ್ಮಲೈನ್ ಸೆಲ್. ಇಷ್ಟು ಮಾತ್ರ ನೆನ್ಪಿಟ್ಕೊಳ್ಳಿ. ಸೊಮ್ಯಾಟಿಕ್ ಸೆಲ್ ಅಂದ್ರೆ ಎಲ್ಲಾ ಬಾಡಿ ಎಲ್ಲಾ ಪಾರ್ಟ್ಸ್ ಅಲ್ಲಿ ಇರುವಂತಹ ಸೆಲ್ಲು. ಜರ್ಮಲೈನ್ ಸೆಲ್ ಅಂತಂದ್ರೆ ಇಟ್ ಈಸ್ ಓವಮ್ ಆರ್ ಎಗ್ ಆರ್ ಸ್ಪರ್ಮ್ ಅಲ್ಲಿ ಬರುವಂತಹ ಸೆಲ್ಲು. ಇದು ರಿಪ್ರೊಡಕ್ಷನ್ ಗೆ ಯೂಸ್ ಆಗುತ್ತೆ. ಬಟ್ ಈ ಸೊಮ್ಯಾಟಿಕ್ ಸೆಲ್ಲು ದಿಸ್ ಇಸ್ ಫಾರ್ ಗ್ರೋತ್ ಪರ್ಪಸ್. ಇಟ್ ಈಸ್ ದೇರ್ ಇನ್ ಎವ್ರಿ ಪಾರ್ಟ್ ಆಫ್ ದಿ ಬಾಡಿ. ಸೊಮ್ಯಾಟಿಕ್ ಜೀನ್ ಥೆರಪಿ ಅಂದ್ರೆ ಜೆನೆಟಿಕ್ ಡಿಸಾರ್ಡರ್ ಇನ್ ಇಂಡಿವಿಜುವಲ್ ಕ್ಯಾನ್ ಬಿ ಕ್ಯೂರ್ಡ್. ಯಾವ್ದ್ರಲ್ಲಿ? ಸೊಮ್ಯಾಟಿಕ್ ಅಲ್ಲಿ. ಬಟ್ ಜರ್ಮಲೈನ್ ಜೀನ್ ಥೆರಪಿಯಲ್ಲಿ ಅಂದ್ರೆ ಚೈಲ್ಡ್ ಆರ್ ಆಫ್ರಿಂಗ್ಸ್ ಕ್ಯಾನ್ ಬಿ ಪ್ರಿವೆಂಟೆಡ್ ಫ್ರಮ್ ಗೆಟಿಂಗ್ ಡಿಸೀಸ್. ಅಂದ್ರೆ ಜರ್ಮ್ ಲೈನ್ ಏನ್ ಮಾಡ್ತಾರೆ ಅಂದ್ರೆ ಮಗು
ಹುಟ್ಟೋಕ್ ಮುಂಚೆನೆ ಅದಕ್ಕೆ ಟ್ರೀಟ್ ಮಾಡ್ತಾರೆ, ಎಲ್ಲಿ ವೂಂಬಲ್ ಇದ್ದಾಗ್ಲೇನೆ. ಸೊ ಡಿಸೀಸ್ ಬರೋದನ್ನೇ ಪ್ರಿವೆಂಟ್ ಮಾಡುತ್ತೆ ಯಾವುದು, ಜರ್ಮ್ ಲೈನ್ ಥೆರಪಿ. ಸೊಮ್ಯಾಟಿಕ್ ಏನ್ ಮಾಡುತ್ತೆ ಅಂದ್ರೆ ಜೀನ್ ಬಂದಿರುತ್ತೆ, ಇವಾಗ ಫಾರ್ ಎಕ್ಸಾಂಪಲ್ ಕೆಲವರಿಗೆ ಜೆನೆಟಿಕ್ ಡಿಸಾರ್ಡರ್ ಆಲ್ರೆಡಿ ಬಂದಿರುತ್ತೆ, ಅದನ್ನ ಕ್ಯೂರ್ ಮಾಡಕ್ಕೆ ನಾವು ಸೊಮ್ಯಾಟಿಕ್ ಜೆಲ್ ಥೆರಪಿನ ಯೂಸ್ ಮಾಡ್ತೀವಿ. ಟು ಪ್ರಿವೆಂಟ್ ದ ಡಿಸೀಸ್ ನಾವು ಜರ್ಮಲೈನ್ ಸೆಲ್ ಥೆರಪಿನ ಯೂಸ್ ಮಾಡ್ತೀವಿ. ಸೊ ದಯವಿಟ್ಟು ನೆನ್ಪಿಟ್ಕೊಳ್ಳಿ, ಪೋಸ್ಟ್ ಕಾಯಿಲೆ ಬಂದ ಮೇಲೆ ಕ್ಯೂರ್ ಮಾಡಕ್ಕೆ ಯೂಸ್ ಮಾಡುವಂತ ಟೆಕ್ನಾಲಜಿ ಸೊಮ್ಯಾಟಿಕ್ ಜೀನ್ ಥೆರಪಿ. ಕಾಯಿಲೆ ಬರೋಕ್ ಮುಂಚೆ ಅದನ್ನ ಪ್ರಿವೆಂಟ್ ಮಾಡುವಂತದ್ದು ಜರ್ಮಲೈನ್ ಸೆಲ್ ಜೀನ್ ಥೆರಪಿ. ಎಕ್ಸಾಂಪಲ್ಸ್ ಇದಕ್ಕೆ ಸೊಮ್ಯಾಟಿಕ್ಗೆ ಹೆಮೋಫೈಲಿಯಾ, ನಾನು ಏನ್ ಹೇಳಿದ್ದೆ ಹೇಳಿ, ಹೆಮೋ ಅಂದ್ರೆ ರಕ್ತ, ಫೀಲಿಯಾ ಅಂದ್ರೆ ಲವ್. ಕೆಲವರಿಗೆ ಬ್ಲಡ್ ಕ್ಲಾಟ್ ಆಗೋದಿಲ್ಲ ಅಂತ ಕಾಯಿಲೆನ ಕ್ಯೂರ್ ಮಾಡಕ್ಕೆ ಸೊಮ್ಯಾಟಿಕ್ ಜೀನ್ ಥೆರಪಿನ ಯೂಸ್ ಮಾಡ್ತೀವಿ. ಸಿಕಲ್ ಸೆಲ್ ಅನೆಮಿಯಾ ಅಂದ್ರೆ ಏನು ಅಂದ್ರೆ ಒಬ್ಬ ಮನುಷ್ಯಂದು ಸೆಲ್ಸ್ ಅನ್ಇವನ್ ಆಗಿ ಮಲ್ಟಿಪ್ಲೈ ಆಗ್ತಾ ಹೋಗುವಂತ ಒಂದು ಕಾಯಿಲೆಗೆ ಸಿಕಲ್ ಸೆಲ್ ಅನೆಮಿಯಾ ಅಂತ ಕರಿತೀವಿ. ಅಂಡ್ ದೆನ್ ಜರ್ಮ್ ಸೆಲ್, ಆಸ್ ಐ ಸೆಡ್ ದಟ್, ಮಗು ಹುಟ್ಟೋಕ್ ಮುಂಚೆನೆ ಅಥವಾ ಅದು ಡಿಸೀಸ್ ಫ್ರೀ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ಕ್ಯಾನ್ ಬಿ ಫೈಟ್ ಅಗೇನ್ಸ್ಟ್ ದ ಕ್ಯಾನ್ಸರ್ ಆಸ್ ವೆಲ್. CRT ಸೆಲ್ ಥೆರಪಿ ಇದು ಹೇಗಿರುತ್ತೆ ಅಂದ್ರೆ, ಕ್ಯಾನ್ಸರ್ ಇವಾಗ ಫಾರ್ ಎಕ್ಸಾಂಪಲ್ ಮದರ್ಗೆ ಕ್ಯಾನ್ಸರ್ ಇರುತ್ತೆ, ಡಾಟರ್ಗೆ ಆ ಕ್ಯಾನ್ಸರ್ ಬರೋಕ್ ಮುಂಚೆನೆ ಆ ಜೀನ್ ನ ರಿಮೂವ್ ಮಾಡಿದ್ರೆ ಶಿ ವಿಲ್ ಬಿ ಕ್ಯಾನ್ಸರ್ ಫ್ರೀ. ಸೊ ದಟ್ ಈಸ್ ಬಿ ಯೂಸಿಂಗ್ ಅ ಜೀನ್ ಥೆರಪಿ ವಿ ಕ್ಯಾನ್ ಪ್ರಿವೆಂಟ್ ದ ಕ್ಯಾನ್ಸರ್ ಡಿಸೀಸಸ್ ಆಲ್ಸೋ. ಹೌ ಇಟ್ ಈಸ್ ಡನ್ ಈಗ ನೋಡಿ, ಈಗ ವೈರಸ್ ಕಂಟೈನಿಂಗ್ DNA ಇರುತ್ತಲ್ವಾ, ಇಲ್ಲಿ ಇದ್ರಲ್ಲಿ ಯಾವುದೋ ಒಂದು ವೈರಸ್ ಇರುತ್ತೆ, ಆ ವೈರಸ್ ನ ತೆಗೆದ್ಬಿಟ್ಟು ನಾವು ನಮ್ಮ ವೈರಸ್ DNA ನ ರಿಪ್ಲೇಸ್ ಮಾಡ್ತೀವಿ. ಅದಾದ್ಮೇಲೆ ಇಲ್ಲೇನಾಗತ್ತೆ ಅಂದ್ರೆ ಇದಕ್ಕೆ ಶಿಮೆರಿಕ್ DNA ಇನ್ ವೈರಸ್. ಅದಾದ್ಮೇಲೆ ಇದು ಸೆಲ್ ನ ಇನ್ಫೆಕ್ಟ್ ಮಾಡುತ್ತೆ. ಫಸ್ಟ್ ಏನ್ ಮಾಡ್ತೀವಿ ನಾವು, ಇನ್ಫೆಕ್ಟ್ ಅಥವಾ ವೈರಸ್ ಇರುವಂತಹ DNA ನ ಐಡೆಂಟಿಫೈ ಮಾಡಿ ಅದಕ್ಕೆ ನಾವು ಹ್ಯೂಮನ್ DNA ನ ಆಡ್ ಮಾಡ್ತೀವಿ. ಆಡ್ ಮಾಡ್ಬಿಟ್ಟು ಅದನ್ನ ನಾವು ನೆಕ್ಸ್ಟ್ ಏನ್ ಮಾಡ್ತೀವಿ ಅಂತಂದ್ರೆ ಆ ವೈರಸ್ ನ ರಿಮೂವ್ ಮಾಡ್ತೀವಿ, ಇನ್ಫೆಕ್ಟ್ ಸೆಲ್ಸ್ ನ ರಿಮೂವ್ ಮಾಡ್ತೀವಿ. ಸೊ ಇದು ಸೆಕೆಂಡ್ ಮೆಥಡ್. ವೈರಸ್ ಇಲ್ಲಿ ಮಾಡಿಫೈ ಆಗಿರುತ್ತೆ. ಈ ವೈರಸ್ ಅಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಆಫ್ಟರ್ ದ ಡೆಲಿವರಿ ಇಟ್ ಈಸ್ ಡಿಸ್ಇಂಟಿಗ್ರೇಟ್. ಈ ವೈರಸ್ ಇರೋದು ಇದು ಡಿಸ್ಇಂಟಿಗ್ರೇಟ್ ಆಗುತ್ತೆ. ನೆಕ್ಸ್ಟ್ ಇದೇನ್ ಮಾಡುತ್ತೆ ಅಂದ್ರೆ ವೈರಸ್ ಹೊರಗಡೆ ಬರುತ್ತೆ ಅಂಡ್ ಇದರಲ್ಲಿರುವಂತಹ ಹೆಲ್ದಿ ನ್ಯೂಕ್ಲಿಯಸ್ ಉಳ್ಕೊಳ್ಳುತ್ತೆ. ಸೊ ಇಟ್ ವಿಲ್ ಟೇಕ್ ಓನ್ಲಿ ಹೆಲ್ದಿ ನ್ಯೂಕ್ಲಿಯಸ್. ಸೊ ಇದ್ರದ್ದು ಕಂಪ್ಲೀಟ್ ನೀವು ಹೇಗಾಗುತ್ತೆ ಅನ್ನೋಂತ ತಿಳ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸೊಮ್ಯಾಟಿಕ್ ಮತ್ತೆ ಜರ್ಮಲಿನ್ ಸೆಲ್ ಥಿಯರಿನ ತಿಳ್ಕೊಂಡ್ರೆ ಸಾಕು. ದಿಸ್ ಪ್ರೊಸೀಜರ್ ಇಸ್ ನಾಟ್ ರಿಕ್ವೈರ್ಡ್ ಫಾರ್ ದ PSI, KPSC ಅಂಡ್ PC ಈ ತರ ಎಕ್ಸಾಮ್ಸ್ ಗಳಿಗೆ ಇದ್ರ ಪ್ರೊಸೀಜರ್ ಅವಶ್ಯಕತೆ ಇಲ್ಲ. ಜೀನ್ ಥೆರಪಿ ಕ್ಯಾನ್ ಬಿ ಯೂಸ್ ಟು ರಿಪ್ಲೇಸ್ ಅ ಬ್ಯಾಡ್ ಜೀನ್ ವಿತ್ ಅ ಹೆಲ್ದಿ ಜೀನ್. ಅಂದ್ರೆ ಕೆಲವರಿಗೆ ಇವಾಗ ಹೈಟ್ ಇರ್ಬೇಕನ್ಸುತ್ತೆ, ಕೆಲವರಿಗೆ ಲೀನ್ ಆಗಿರ್ಬೇಕು ಅನ್ಸುತ್ತೆ, ಹೈಟ್, ಲೀನ್, ಫೇರ್ ಕಾಂಪ್ಲೆಕ್ಸ್ ಅಂಡ್ ಐಸ್ ಶುಡ್ ಬಿ ಐಶ್ವರ್ಯ ರೈ ತರ ಐಸ್, ಮತ್ತೆ ಥಿಕ್ ಹೇರ್, ಬ್ಲಾಕ್ ಅಂಡ್ ಥಿಕ್ ಹೇರ್, ಈ ತರ ಎಲ್ಲ ಹೆಲ್ದಿ ಜೀನ್ ನ ರಿಪ್ಲೇಸ್ ಮಾಡಬಹುದು. ಇಟ್ ಕ್ಯಾನ್ ಆಡ್ ಅ ಜೀನ್ ಟು ಪರ್ಫಾರ್ಮ್ ಅ ಫಂಕ್ಷನ್ ಆಫ್ ಮಿಸ್ಸಿಂಗ್ ಆರ್ ನಾನ್ ಫಂಕ್ಷನಲ್ ಜೀನ್. ಟರ್ನ್ ಆಫ್ ದ ಪ್ರಾಬ್ಲಮ್ ಆಫ್ ಜೀನ್ ಅಲ್ಲಿ ಏನಾದ್ರು ಪ್ರಾಬ್ಲಮ್ ಇದ್ರೆ ಅದನ್ನ ಟರ್ನ್ ಆಫ್ ಮಾಡೋಕ್ಕೂ ಯೂಸ್ ಮಾಡ್ತಾರೆ. ಇಟ್ ಕ್ಯಾನ್ ಬಿ ಯೂಸ್ಡ್ ಇನ್ಸೈಡ್ ದ ಬಾಡಿ, ದಟ್ ಈಸ್ ಕಾಲ್ಡ್ vivo and it is modified in a human virus. For example, adenovirus, it can be used outside the body in vitro. Idu in vivo inside the body, outside the body ಮಾಡೋದಕ್ಕೆ in vitro ಗೆ ಎಕ್ಸಾಂಪಲ್ ಯಾವುದು, in vitro fertilization ಅಂದ್ರೆ ಅಮ್ಮಂದು ಎಗ್ಸ್ ನ ತೆಗೆದು ಹೊರಗ್ ತೆಗೆದು ಅದಕ್ಕೆ ಫಾದರ್ದು ಸ್ಪರ್ಮ್ ನ ಮಾಡಿ ಹಾಕಿ ಅದನ್ನ ಫರ್ಟಿಲೈಸ್ ಮಾಡಿ ನೆಕ್ಸ್ಟ್ ಒಳಗಡೆ ಹಾಕೋದಕ್ಕೆ ಇನ್ ವಿಟ್ರೋ ಅಂತಾರೆ. ಇಫ್ ಇಟ್ ಈಸ್ ಡನ್ ಇನ್ ಇನ್ಸೈಡ್, ಲೈಕ್ ಕ್ಯಾನ್ಸರ್ ಜೀನ್ ನ ಐಡೆಂಟಿಫೈ ಮಾಡಿ ಅದನ್ನ ರಿಮೂವ್ ಮಾಡ್ತಾರಲ್ಲ, ಅದು ಬಾಡಿ ಒಳಗಡೆನೆ ಆಗುತ್ತೆ. ದಟ್ ಈಸ್ ಇನ್ ವಿವೋ. ದೇರ್ ಆರ್ 2 types, ಇನ್ ವಿವೋ ಅಂಡ್ ಇನ್ ವಿಟ್ರೋ. ಇನ್ ವಿವೋ ಅಂತಂದ್ರೆ ಇನ್ಸೈಡ್ ದ ಬಾಡಿ ಜೀನ್ ಥೆರಪಿ ಆಗುವಂತದ್ದು. ಇನ್ ವಿಟ್ರೋ ಅಂತಂದ್ರೆ ಔಟ್ಸೈಡ್ ದ ಬಾಡಿ ಜೀನ್ ಥೆರಪಿ ಆಗುವಂತಹದ್ದು. ಇದು ನೆನ್ಪಿಟ್ಕೊಳ್ಳಿ. Then in vitro gene therapy example ADA-SID, SIID, adenosine deaminase deficiency leading to severe combined immunodeficiency. Adenosine deaminase deficiency ADA lead to the severe combined immunodeficiency. T cells of the body need a ADA.
when ADA is absent, patient develop severe combined immunodeficiency. So we need to deliver ADA to patient's T cells. Patient T cells ಗೆ ಏನ್ ಮಾಡಬೇಕು, T cells ವರ್ಕ್ ಪರ್ಫಾರ್ಮ್ ಮಾಡ್ಬೇಕಂದ್ರೆ ಅಡಿನೋ ಡಿಮಿನೈಸ್ ಡಿಫಿಷಿಯನ್ಸಿ ನೆಸೆಸರಿ ಇರುತ್ತೆ. ಇದು ಏನಾದ್ರೂ ಆಬ್ಸೆಂಟ್ ಆದ್ರೆ ಇದು ಸಿವಿಯರ್ ಕಂಬೈನ್ಡ್ ಇಮ್ಯುನೋಡಿಫಿಷಿಯನ್ಸಿ ಕಾಯಿಲೆವನ್ನು ಹರಡುತ್ತೆ. ಇದನ್ನ ನಾವು ಸಾಲ್ವ್ ಮಾಡ್ಬೇಕಂದ್ರೆ ಟಿ ಸೆಲ್ಸ್ಗೆ ADD ನ ನಾವು ಡೆಲಿವರ್ ಮಾಡಬೇಕು. ವಿ ಯೂಸ್ ದ ಫಂಕ್ಷನಲ್ ADA gene inserted with the viral vector, but virus has to be genetically edited to be made safe. ಯಾಕಂತಂದ್ರೆ ಆ ವೈರಸ್ ಲೈವ್ ಅಟೆನ್ಯೂಟೆಡ್ ವೈರಸ್ ಅಂತ ಕೇಳಿದ್ವಲ್ಲ ನಾವು ವ್ಯಾಕ್ಸಿನ್ ಅಲ್ಲಿ, ಅದನ್ನ ನಾವೇನ್ ಮಾಡ್ಬೇಕಂದ್ರೆ ಮ್ಯೂಟ್ ಮಾಡ್ಬೇಕು. ಅದರಲ್ಲಿರುವಂತಹ ಬೇರೆ ಎಲ್ಲಾ ಲಕ್ಷಣಗಳು ಮ್ಯೂಟ್ ಆಗಿರ್ಬೇಕು. ಇಲ್ಲ ಅಂತ ಅಂದ್ರೆ ಅದು ಬೇರೆ ರೀತಿ ನೆಗೆಟಿವ್ ಇಂಪ್ಯಾಕ್ಟ್ ನ ಹ್ಯೂಮನ್ ಗೆ ಕೊಡೋ ಸಾಧ್ಯತೆ ಇರುತ್ತೆ. T cells are first removed from the patient, edited with a viral vector containing a new gene, and then sent back to the patient. ಇವಾಗ ಇದು ಒಂದು ಇನ್ ವಿಟ್ರೋ ಥೆರಪಿ ಅಂದ್ರೆ ಬಾಡಿ ಒಳಗಡೆನೆ ಹೇಗೆ ಆಗುತ್ತೆ ಅನ್ನೋದನ್ನ ನಾವು ನೋಡ್ತಾ ಇದೀವಿ. ಇದರಲ್ಲಿ ADA ಮತ್ತೆ SICD ಇದು ಡಿಸೀಸ್. ADA ಅಂದ್ರೆ ಅಡೆನೋ ಡಿಮ್ಯಾನಿಸ್ ಡಿಫಿಷಿಯನ್ಸಿ ವಿಚ್ ಲೀಡ್ಸ್ ಟು ದಿ ಸಿವಿಯರ್ ಕಂಬೈನ್ಡ್ ಇಮ್ಯುನೋಡಿಫಿಷಿಯನ್ಸಿ. ಬಾಡಿಯಲ್ಲಿರುವ ಟಿ ಸೆಲ್ಸ್ಗೆ ADA ನೆಸೆಸರಿ ಇರುತ್ತೆ. ADA ಟಿ ಸೆಲ್ಸ್ ಅಲ್ಲಿ ಆಬ್ಸೆಂಟ್ ಇದ್ದಾಗ ಪರ್ಸನ್ ಸಿವಿಯರ್ ಕಂಬೈನ್ಡ್ ಇಮ್ಯುನೋಡಿಫಿಷಿಯನ್ಸಿ ಅನ್ನುವಂತ ಕಾಯಿಲೆನ ಡೆವಲಪ್ ಮಾಡ್ತಾನೆ. ಆ ಟೈಮಲ್ಲಿ ಏನಾಗುತ್ತೆ ಅಂದ್ರೆ ಪೇಷಂಟ್ ಟಿ ಸೆಲ್ಸ್ಗೆ ನಾವು ADA ನ ಡೆಲಿವರ್ ಮಾಡ್ಬೇಕಾಗತ್ತೆ. ADA ನ ಡೆಲಿವರ್ ಮಾಡುವಾಗ ಆ ADA ನ ನಾವು ವೆಕ್ಟರ್, ವೈರಲ್ ವೆಕ್ಟರ್ ಥ್ರೂ ಅಲ್ಲಿಗೆ ಸೆಲ್ಗೆ ಇನ್ಸರ್ಟ್ ಮಾಡ್ತೀವಿ. ಬಟ್ ಅವಾಗ ನಾವು ವೈರಸ್ ನ ಜೆನೆಟಿಕಲಿ ಎಡಿಟ್ ಮಾಡಬೇಕು. ಯಾಕಂದ್ರೆ ಆ ಒಂದು ಬಾಡಿಗೆ ಬೇರೆ ರೀತಿಯಾದಂತಹ ಪ್ರಾಬ್ಲಮ್ ಆಗ್ಬಾರ್ದು ಅಂತ. ಅದಕ್ಕೋಸ್ಕರ ಏನ್ ಮಾಡ್ತೀವಿ ಅಂದ್ರೆ ಫಸ್ಟ್ ನಾವು ಟಿ ಸೆಲ್ಸ್ ನ ಇನ್ ವಿಟ್ರೋ ಅಂದ್ರೆ ಬಾಡಿಯಿಂದ ಹೊರಗೆ, ಔಟ್ಸೈಡ್ ದ ಬಾಡಿ, ಇನ್ ವಿಟ್ರೋ. ಇನ್ ವಿವೋ ಅಂದ್ರೆ ಇನ್ಸೈಡ್ ದ ಬಾಡಿ, ಇನ್ ವಿವೋ ಅಂದ್ರೆ ಇನ್ಸೈಡ್ ದ ಬಾಡಿ. ಅವಾಗ ನಾವೇನ್ ಮಾಡ್ತೀವಿ ಅಂದ್ರೆ ಟಿ ಸೆಲ್ಸ್ ನ ಬಾಡಿಯಿಂದ ಹೊರಗಡೆ ರಿಮೂವ್ ಮಾಡ್ತೀವಿ. ಅದಾದ್ಮೇಲೆ ನಾವು ಅದನ್ನ ವೈರಲ್ ವೆಕ್ಟರ್ ನ ಎಡಿಟ್ ಮಾಡ್ತೀವಿ ವಿತ್ ಅ ನ್ಯೂ ಜೀನ್. ಅದಾದ್ಮೇಲೆ ಅಗೇನ್ ಆ ಒಂದು ಟಿ ಸೆಲ್ಸ್ ನ ಪೇಷಂಟ್ ಬಾಡಿ ಒಳಗೆ ಕಲಿಸ್ತೀವಿ. ಅದಕ್ಕೆ ನಾವು ಇನ್ ವಿಟ್ರೋ ಜೀನ್ ಥೆರಪಿ ಅಂತ ಕರಿತೀವಿ. ಹೋಪ್ಫುಲಿ ನಿಮ್ಗೆ ಅರ್ಥ ಆಯ್ತು ಅಂತ ಅನ್ಕೊಂತೀನಿ. ಇಲ್ಲಿ ನೋಡಿ, ಪೇಷಂಟ್ ಟಿ ಸೆಲ್ಸ್ ನ ಎತ್ಕೊಳ್ತೀವಾ, ಆ ಟಿ ಸೆಲ್ಸ್ಗೆ ಗ್ರೋಯಿಂಗ್ ಸ್ಟ್ರಕ್ಚರ್ ಇದು ಮಾಡ್ತೀವಿ. ಇದು ಡಿಫೆಕ್ಟೆಡ್ ADA GNA ಇದೆ, ಇದನ್ನ ನಾವು ಇಲ್ಲಿ ರಿಮೂವ್ ಮಾಡ್ತೀವಿ. ಇದನ್ನ ರಿಮೂವ್ ಮಾಡ್ಬಿಟ್ಟು ಇಲ್ಲಿ ಕರೆಕ್ಟೆಡ್ ADA GNA ನ ಹಾಕ್ತಿವಿ. ಅದಾದ್ಮೇಲೆ ಏನ್ ಮಾಡ್ತೀವಿ, ಮತ್ತೆ ಆಂಪ್ಲಿಫೈ ಮಾಡ್ಬಿಟ್ಟು ವಾಪಸ್ಸು ಆ ವ್ಯಕ್ತಿಗೆ ಟಿ ಸೆಲ್ಸ್ ನ ಕಳಿಸ್ತೀವಿ. ಅವನಿಗೆ ಅವಾಗ ADA ಸಪ್ಲಿಮೆಂಟ್ ಸಿಗುತ್ತೆ. ಅವನು SIDSCI ಸಿವಿಯರ್ ಕಂಬೈನ್ಡ್ ಇಮ್ಯುನೋಡಿಫಿಷಿಯನ್ಸಿಯಿಂದ ಗುಣಮುಕ್ತ ಆಗ್ತಾನೆ. ಇಶ್ಯೂ ಆಫ್ ಜೀನ್ ಥೆರಪಿ. ಜೀನ್ ಥೆರಪಿಯಲ್ಲಿ ಏನ್ ಇಶ್ಯೂ ಇದೆ, ಇಟ್ಸ್ ಅ ಶಾರ್ಟ್ ಲಿವ್ಡ್ ನೇಚರ್. ಮಲ್ಟಿಪಲ್ ರೌಂಡ್ ಬೇಕಾಗ್ತಾ ಇರುತ್ತೆ. ಯಾಕಂದ್ರೆ ಟಿ ಸೆಲ್ಸ್ ಸತ್ತೋದ್ಮೇಲೆ ಮತ್ತೆ ಹೊಸದಾಗಿ ಅವುಗಳಿಗೆ ಆಗ್ಲಿಲ್ಲ ಅಂದ್ರೆ ದೆನ್ ದೇ ಹ್ಯಾವ್ ಟು ಡೂ ಅಗೇನ್ ಅಂಡ್ ಅಗೇನ್. ಪಾಸಿಬಲ್ ಸೊಲ್ಯೂಷನ್ ಅಂದ್ರೆ ಇಟ್ ಹ್ಯಾಸ್ ಟು ಬಿ ಡೂ ಇಟ್ ಇನ್ ದ ಅರ್ಲಿ ಸ್ಟೇಜ್. ಇವಾಗ ಯಾವುದೇ ಒಂದು ಕಾಯಿಲೆ ಆದ್ರೂ ಕೂಡ ಬಿಗಿನಿಂಗ್ ಸ್ಟೇಜ್ ಅಲ್ಲಿ ಸಿವಿಯಾರಿಟಿ ಕಮ್ಮಿ ಇರುತ್ತೆ, ಆವಾಗ ನಾವು ಅದನ್ನ ಗುಣಪಡಿಸಬಹುದು. ಇಮ್ಯುನೋ ರೆಸ್ಪಾನ್ಸ್ ಪಾಸಿಬಲ್ ಆಫ್ ಸೈಡ್ ಎಫೆಕ್ಟ್ಸ್ ಲಿಟಲ್ ಬಿಟ್ ಇದ್ದೇ ಇರುತ್ತೆ. ಕೆನಾಟ್ ಬಿ ಕರೆಕ್ಟ್ ಕ್ರೋಮೋಸೋನಲ್ ಡಿಸಾರ್ಡರ್, ಓನ್ಲಿ ಡಿಸಾರ್ಡರ್ ವಿತ್ ಅ ಸಿಂಗಲ್ ಬ್ಯಾಡ್ ಜೀನ್. ಅಂದ್ರೆ ಈಗ ಕ್ರೋಮೋಸೋನಲ್ ಅಂತಂದ್ರೆ ಮನುಷ್ಯನಿಗೆ ಕ್ರೋಮೋಸೋನಲ್ ಡಿಫೆಕ್ಟ್ ಆದ್ರೆ ಸ್ವಲ್ಪ ಅದನ್ನ ಕರೆಕ್ಟ್ ಮಾಡೋದು ಕಷ್ಟ ಆಗುತ್ತೆ. ವೈರಸ್ ಆಲ್ಟ್ರೇಷನ್ ಅಂಡ್ ಮ್ಯಾನಿಪುಲೇಷನ್ ಆಗುವ ಸಾಧ್ಯತೆ ಇರುತ್ತೆ. ಫಾರ್ ಎಕ್ಸಾಂಪಲ್, ಇವಾಗ ನಾವು ಈ ವೈರಸ್ ಅಲ್ಲಿ ಯಾವುದೋ ಒಂದು ಪಾರ್ಟ್ ಮ್ಯೂಟೇಟ್ ಆಗಿಲ್ಲ ಅಂದ್ರೂ ಕೂಡ ಅದು ನಮ್ಗೆ ಬೇರೆ ರೀತಿಯಾದಂತ ಡಿಸೀಸ್ ಅನ್ನು ಹರಡುವ ಸಾಧ್ಯತೆ ಹೆಚ್ಚಿರುತ್ತೆ. ಕ್ರೋಮೋಸೋನಲ್ ರೀಕಾಂಬಿನೇಷನ್ ಇದು ಕೂಡ ನಮಗೆ ಅಷ್ಟೊಂದು ಅವಶ್ಯಕತೆ ಇಲ್ಲ. ಕ್ರೋಮೋಸೋನಲ್ ಡಿಸಾರ್ಡರ್ ಎಫೆಕ್ಟ್ ಆಫ್ ಡ್ಯೂರಿಂಗ್ ಮಯೋಸಿಸ್. ಮಯೋಸಿಸ್ ಅಂದ್ರೆ ಇವಾಗ ಫಾರ್ ಎಕ್ಸಾಂಪಲ್ ಒಂದು ಸೆಲ್ ಇಂದ ಡಾಟರ್ ಸೆಲ್ ಆಗಿ ಹೋಗ್ತಾ ಇರುತ್ತೆ. ಇಲ್ಲಿ ಕಂಪ್ಲೀಟ್ 46 ಕ್ರೋಮೋಸೋಮ್ಸ್ ಇದಕ್ಕೆ ಶಿಫ್ಟ್ ಆಗ್ಬೇಕು. ಯಾವ್ದಕ್ಕೆ? ಡಾಟರ್ ಸೆಲ್ಗೆ. ಅಲ್ಲಿ ಯಾವುದೇ ರೀತಿಯಾದಂತ ಒಂದು ಸಣ್ಣ ಮಿಸ್ಟೇಕ್ ಆದ್ರೂ ಕೂಡ ಅದು ನಮ್ಗೆ ಕ್ರೋಮೋಸೋನಲ್ ಡಿಸಾರ್ಡರ್ ನ ಮಾಡುತ್ತೆ. ಅಷ್ಟು ನೆನ್ಪಿಟ್ಕೊಳ್ಳಿ. ಮಯೋಸಿಸ್ ಪ್ರೊಸೆಸ್ ಅಲ್ಲಿ ಕಂಪ್ಲೀಟ್ 46 ಕ್ರೋಮೋಸೋಮ್ಸ್ ನ ಕಳಿಸ್ಲಿಲ್ಲ ಅಂದ್ರೆ ನೆಕ್ಸ್ಟ್ ಸೆಲ್ಗೆ ಅಲ್ಲಿ ಡಿಫೆಕ್ಟ್ ಆಗುವ ಸಾಧ್ಯತೆ ಹೆಚ್ಚಿರುತ್ತೆ. ಕ್ರೋಮೋಸೋನಲ್ ಡಿಸಾರ್ಡರ್ ಡೌನ್ ಸಿಂಡ್ರೋಮ್. Patient has 3 copies of chromosome number 21, leads to severe genetic
ಡಿಫೆಕ್ಟ್. ದಿಸ್ ಕೆನಾಟ್ ಬಿ ಕ್ಯೂರ್ಡ್ ಇನ್ ಜೀನ್ ಥೆರಪಿ. ಇದ್ ನೆನ್ಪಿಟ್ಕೊಳ್ಳಿ. ಕ್ರೋಮೋಸೋನಲ್, ಇದು ನಿಮ್ಗೆ ಕೊಡ್ಬಹುದು ಎಕ್ಸಾಮ್ ಅಲ್ಲಿ. ಕ್ರೋಮೋಸೋಮಲ್ ಡಿಸಾರ್ಡರ್ ಕ್ಯಾನ್ ಬಿ ಕ್ಯೂರ್ಡ್ ಇನ್ ಜೀನ್ ಥೆರಪಿ ಆರ್ ಕೆನಾಟ್ ಬಿ ಕ್ಯೂರ್ಡ್ ಇನ್ ಜೀನ್ ಥೆರಪಿ. ಈ ತರನು ಕೂಡ ನಿಮ್ಗೆ ಕ್ವಶನ್ ಕೇಳುವ ಸಾಧ್ಯತೆ ಹೆಚ್ಚಿರುತ್ತೆ. ಡೌನ್ ಸಿಂಡ್ರೋಮ್ ನೋಡಿ ಹೆಂಗಿದೆ. ಈ ಮಗುಗೆ ಏನಾದ್ರೂ ಕ್ರೋಮೋಸೋನಲ್ ಡಿಫೆಕ್ಟ್ ಆದ್ರೆ ಪಾಪ ಹೆಂಗಾಗುತ್ತೆ, ಮೆಂಟಲಿ ರಿಟಾರ್ಡ್ನೆಸ್. ನಮ್ಮ ಊರಲ್ಲಿ ಒಬ್ರು ಇದ್ದಾರೆ, ಅವರಿಗೆ ಕ್ರೋಮೋಸೋನಲ್ ಡಿಸಾರ್ಡರ್ ಅಂದ್ರೆ ಕಂಪ್ಲೀಟ್ಲಿ ಅವರು ಮೆಂಟಲಿ ರಿಟಾರ್ಡ್ ಇಲ್ಲ, ಬಟ್ ಕಾಗ್ನಿಟಿವ್ ಇದಿಲ್ಲ ಅವರಿಗೆ, ಅನಾಲಿಟಿಕಲ್ ಸ್ಕಿಲ್ ಇಲ್ಲ, ಮತ್ತೆ ಫ್ಲಾಟ್ ಬ್ಯಾಕ್ ಆಫ್ ದಿ ಹೆಡ್, ಮತ್ತೆ ಅಬ್ನಾರ್ಮಲ್ ಇಯರ್ಸ್, ದೊಡ್ಡ ಇಯರ್ ಇರುತ್ತೆ ಕೆಲವರಿಗೆ ಮೆನಿ ಲೂಪ್ಸ್ ಆನ್ ಫಿಂಗರ್ ಟಿಪ್ಸ್ ಅಂಡ್ ಪ್ರಾಮ್, ಕೆಲವರಿಗೆ ಕೈ ಅಂಟಿರುತ್ತೆ, ಕೆಲವರಿಗೆ ಶಾರ್ಟ್ ಇರುತ್ತೆ, ಮತ್ತೆ ಸ್ಕಿನ್ ರ್ಯಾಶಸ್ ವಿತ್ ಪಿಂಕ್ ಇರುತ್ತೆ. ಆಮೇಲೆ ಇನ್ನೊಂದು ಅಬ್ನಾರ್ಮಲ್ ಪೆಲ್ವಿಸಸ್, ಅದಾದ್ಮೇಲೆ ಶಾರ್ಟ್ ಅಂಡ್ ಬ್ರಾಡ್ ಹ್ಯಾಂಡ್ಸ್, ಅದಾದ್ಮೇಲೆ ಎನ್ಲಾರ್ಜ್ಡ್ ಕೊಲಾನ್ಸ್, ಬಿಗ್ ಟೋಸ್ ಅಂಡ್ ವೈಟ್ ಸ್ಪೇಸ್ಡ್. ಅಂದ್ರೆ ಆ ವ್ಯಕ್ತಿ ಮನುಷ್ಯರು ತರ ಇರೋದಿಲ್ಲ. ಇವಾಗ 46 ಕ್ರೋಮೋಸೋನಲ್ ಇದ್ರೆ ಹಿ ಲುಕ್ಸ್ ಲೈಕ್ ಅ ಹ್ಯೂಮನ್. ಇವಾಗ ಒಂದ್ ಸ್ವಲ್ಪ ಏನಾದ್ರು ಡಿಫೆಕ್ಟ್ ಆಗ್ತಾ ಇದ್ರೆ, ಯಾವ್ದು ಆ ಕ್ರೋಮೋಸೋಮ್ ಡಿಫೆಕ್ಟ್ ಆಗಿರುತ್ತಲ್ಲ ಆ ಪಾರ್ಟ್ಸ್ ಅಲ್ಲಿ ಅವನಿಗೆ ಡಿಫೆಕ್ಟ್ ಬರ್ತಾ ಇರುತ್ತೆ. ಕುಬ್ಜತೆ ಇರಬಹುದು, ಅಥವಾ ಟಾಲ್ ಇರ್ಬೋದು, ಅಥವಾ ಮೂಗು ಸೊಟ್ಟ ಇರೋದಿರ್ಬೋದು, ಕಣ್ಣು ಸ್ವಲ್ಪ ಡಿಫ್ರೆಂಟ್ ಆಗಿರೋದಿರ್ಬೋದು. ಸೊ ಹೋಪ್ ಯು ಅಂಡರ್ಸ್ಟ್ಯಾಂಡ್ ದಟ್ ಡೌನ್ ಸಿಂಡ್ರೋಮ್ ಅವರು ದೇ ಆರ್ ನಾಟ್ ಕಂಪ್ಲೀಟ್ಲಿ ಹುಚ್ಚರು ತರನೂ ಇರೋದಿಲ್ಲ, ಬಟ್ ಲಿಟಲ್ ಬಿಟ್ ಅವರಿಗೆ IQ ಕಮ್ಮಿ ಇರುತ್ತೆ. CRISPR-Cas or 9 are gene editing. What are genes? I already explained. ಏನು ಜೀನ್ ಅಂತಂದ್ರೆ DNA ಅಲ್ಲಿ ಇರುವಂತಹದ್ದು ಜೀನ್. ಒಬ್ಬ ಮನುಷ್ಯನ ವ್ಯಕ್ತಿತ್ವವನ್ನು ಸೂಚಿಸೋದು. ಜೀನ್ ಎಡಿಟಿಂಗ್, ಚೇಂಜಿಂಗ್ ಇನ್ ದ ಜೀನ್ಸ್ ಇನ್ ಹ್ಯೂಮನ್, ಎಡಿಟಿಂಗ್. CRISPR-Cas ಒನ್ ಟೆಕ್ನಾಲಜಿ, ಅದು ಜೀನ್ ಎಡಿಟಿಂಗ್ ಟೆಕ್ನಾಲಜಿ. CRISPR-Cas ಫುಲ್ ಫಾರ್ಮ್ ಎಕ್ಸಾಮ್ ಅಲ್ಲಿ ಕೇಳ್ತಾರೆ. ಕ್ಲಸ್ಟರ್ಡ್ ರೆಗ್ಯುಲರ್ಲಿ ಇಂಟರ್ಸ್ಪೇಸ್ಡ್ ಶಾರ್ಟ್ ಪ್ಯಾಲಿಂಡ್ರೋಮಿಕ್ ರಿಪೀಟ್ಸ್. ಕ್ಲಸ್ಟರ್ ರೆಗ್ಯುಲೇಟರ್ ಇಂಟರ್ಸ್ಪೇಸ್ಡ್ ಶಾರ್ಟ್ ಪ್ಯಾಲಿಂಡ್ರೋಮಿಕ್ ರಿಪೀಟ್ಸ್. Cas ಅಂದ್ರೆ ಕ್ರಿಸ್ಪರ್ ಅಸೋಸಿಯೇಟೆಡ್ ಪ್ರೋಟೀನ್, Cas9, originally found in bacteria. Molecular level Caesar and glue cut and paste mechanism. So ಇದು ನೋಡಿ, palindrome interspersed by spacer DNA. Cas gene, Cas protein, helicases or nucleases cut DNA. It is a defense system that bacteria uses to defend against the viruses infect bacteria, that is called as bacteriophage. ನಾನು ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದೀನಿ ನಿಮ್ಗೆ. ಬ್ಯಾಕ್ಟೀರಿಯೋಫೇಸ್ ಅಂದ್ರೆ ಏನು? The viruses which infects the bacteria is referred as bacteriophage. ಬ್ಯಾಕ್ಟೀರಿಯಾಗೆ ಇನ್ಫೆಕ್ಟ್ ಮಾಡುವಂತ ವೈರಸ್ಗೆ ಬ್ಯಾಕ್ಟೀರಿಯೋಫೇಸ್ ಅಂತ ಕರಿತೀವಿ. ಈ ಪ್ರೋಸೆಸ್ ಏನು ಎಕ್ಸಾಮ್ ಅಲ್ಲಿ ನೆಸಸರಿ ಇಲ್ಲ. CRISPR-Casದು ಫುಲ್ ಫಾರ್ಮ್ ತಿಳ್ಕೊಳ್ಳಿ. ಅದ್ರ ಜೊತೆಗೆ ನೀವು ಅದು ಎಲ್ಲಿ ಜೀನ್ ಎಡಿಟಿಂಗ್ ಟೆಕ್ನಾಲಜಿ ಅನ್ನೋದೊಂದು ಗೊತ್ತಿದ್ರೆ ಸಾಕು. ಬಿಕಾಸ್ ದೇ ವೋಂಟ್ ಟಾಸ್ಕ್ ಕಂಪ್ಲೀಟ್ಲಿ ಹೆಂಗ್ ಇದು ವರ್ಕ್ ಆಗುತ್ತೆ ಅಂದ್ಬಿಟ್ಟು. ಇಲ್ಲಿ ನೋಡಿ, ಜೀನ್ ಈ ತರ ಕಟ್ ಮಾಡಿ ಇಲ್ಲಿಗೆ ತಂದು ಅದನ್ನ ಇನ್ಸರ್ಟ್ ಮಾಡಿದ್ದಾರೆ. ಜೀನ್ ಕಟ್ಟಿಂಗ್ ಅಂಡ್ ಇನ್ಸರ್ಟಿಂಗ್, ಸಿಂಪಲ್ ಮೆಥಡ್, ಅಷ್ಟೊಂದು ತೀರಾ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸ್ಪೇಸರ್ ರಿಪೀಟ್ ಸಿಮಿಲರ್ ಟು ಅವರ್ ಇಮ್ಯೂನ್ ಸಿಸ್ಟಮ್, ಹಂಗೆ ಇದೆ ಇದು. CRISPR ಜೆನೆಟಿಕ್ ಎಡಿಟಿಂಗ್. ಎನ್ಸೈಮ್ ರೆಸ್ಪಾನ್ಸಿಬಲ್ ಫಾರ್ ಕಟ್ಟಿಂಗ್. ಎನ್ಸೈಮ್ ಅಂದ್ರೆ ಪ್ರೋಟೀನ್. ಇಲ್ಲಿ ನೋಡಿ, ಹೀಗೆ ಜಸ್ಟ್ ಕಟ್ ಮಾಡಿ ನಮಗ್ ಬೇಕಾದಂತ ಜೀನ್ ಕಟ್ ಮಾಡೋದು, ಅದನ್ನ ಒಂದ್ ಕಡೆ ರಿಮೂವ್ ಮಾಡೋದು, ಇನ್ನೊಂದ್ ಕಡೆ ಟ್ರಾನ್ಸ್ಕ್ರಿಪ್ಷನ್ ಅಂಡ್ ಟ್ರಾನ್ಸ್ಲೇಷನ್. ಐ ಹ್ಯಾವ್ ಆಲ್ರೆಡಿ ಎಕ್ಸ್ಪ್ಲೇನ್ಡ್. DNA to RNA, RNA to protein, then protein ಅಲ್ಲಿ they'll cut and they'll insert. Cas9 is a protein name. ಇದು ಇಷ್ಟೊಂದು ಡೆಪ್ತ್ ಅವಶ್ಯಕತೆ ಇಲ್ಲ. CRISPR-Cas9 consist of single guide RNA complementary to the part of DNA to be cut. Cas9 CRISPR associated protein 9 cuts specific part of the DNA. ಏನ್ ಮಾಡುತ್ತೆ? Cas ಅನ್ನೋ ಪ್ರೋಟೀನು ಇದು DNA ನ ಸ್ಪೆಸಿಫಿಕ್ ಪಾರ್ಟ್ ಅಲ್ಲಿ ಕಟ್ ಮಾಡುತ್ತೆ. ಇಟ್ ಈಸ್ ಲೈಕ್ ಅ ಮೈಕ್ರೋಸಾಫ್ಟ್ ವರ್ಡ್ ಫಾರ್ ದಿ ಡಾಕ್ಯುಮೆಂಟ್. Control F ತರ ವರ್ಕ್ ಆಗುತ್ತೆ. Then replace and then CRISPR-Cas is a molecular Caesar. Cut, replace, cut, change, replace. Simple.
Possible application: gene editing and gene therapy, creation of genetically modified organism, ಡಿಸೈನರ್ ಬೇಬೀಸ್. ಚೈನೀಸ್ ಸೈಂಟಿಸ್ಟ್ ಆಲ್ರೆಡಿ ಜೈಲ್ಡ್ ಅಲ್ಲಿ ಇದ್ದಾರೆ, ಯಾಕಂತಂದ್ರೆ ಅವ್ರಿಗೆ ಬೇಕಾದಂಗೆ IQ, ಕಲರ್, ಹೈಟ್, ವೇಟ್ ಎಲ್ಲವನ್ನು ಹಾಕಿ ಒಂದು ಡಿಸೈನರ್ ಬೇಬಿ ಮಾಡಿದ್ರು. ಹಂಗೇನಾದ್ರು ಮಾಡಿದ್ರೆ ನಮ್ಗೇನ್ ಕೆಲಸ ಇರೋದಿಲ್ಲ ಇಲ್ಲಿ. ಸೊ ಪರ್ಫೆಕ್ಟ್ ಹ್ಯೂಮನ್ ಬೀಯಿಂಗ್ ಬರುತ್ತೆ, ಒಂಥರ ಗ್ರೀಕ್ ಗಾಡ್ ತರ ನೋಡಕ್ಕೆ, ಐನ್ಸ್ಟೀನ್ ತರ ಇಂಟೆಲಿಜೆಂಟ್, ಹಿಂಗೆ ಸ್ಪೋರ್ಟ್ಸ್ ಎಲ್ಲದರಲ್ಲೂ ಅದೇ ಬೆಸ್ಟ್. ಜರ್ಮಿನೈಲ್ ಎಡಿಟಿಂಗ್ ಇಸ್ ಅ ರಿಪ್ರೊಡಕ್ಟಿವ್ ಸೆಲ್, ಅದ್ ನಾನು ಸೊಮ್ಯಾಟಿಕ್ ಸೆಲ್ ಅಂತಂದ್ರೆ ನಾರ್ಮಲ್ ಸೆಲ್ಸ್ಗೆ ಮಾಡುವಂಥದ್ದು, ಜರ್ಮಲೈನ್ ಅಂದ್ರೆ ರಿಪ್ರೊಡಕ್ಟಿವ್ ಸೆಲ್ಸ್ಗೆ. ಇಶ್ಯೂಸ್: increased risk of mutations and cancer, increased risk of mutation and cancer, ethical concern of designer embryo, impact on human variation, abuse gene editing, safety and target effect, informed consent, justice and equality. ಇಲ್ಲಿ ಜೀನ್ ಡೋಪಿಂಗ್ ಅಲ್ಲಿ ಯಾವ್ಯಾವ ತರ ಬರುತ್ತೆ ಅಂದ್ರೆ ಚೇಂಜಿಂಗ್ DNA ಇಂಟು ಎನ್ಹಾನ್ಸ್ ಪರ್ಫಾರ್ಮೆನ್ಸ್ ಬೈ ದಿ ಅಥ್ಲೆಟ್ಸ್. ಇದೆಲ್ಲ ಆಕ್ಚುಲಿ ಬ್ಯಾನ್ ಇದೆ. DNA ನ ಚೇಂಜ್ ಮಾಡಿದ್ರೆ ಅದ್ ಹೆಂಗಾಗುತ್ತೆ, ಇದು ತಪ್ಪಲ್ವಾ? ಎಕ್ಸ್ ವಿವೋ ಅಂದ್ರೆ ಇನ್ ವಿಟ್ರೋ, ಹೊರಗಡೆ ಔಟ್ಸೈಡ್ ಆಫ್ ದಿ ಬಾಡಿ ಮಾಡುವಂಥದ್ದು. ಇನ್ ವಿವೋ ಅಂದ್ರೆ ಇನ್ಸೈಡ್, ಒಳಗಡೆನೆ. ವಾದಾ ಇಶ್ಯೂ: ವರ್ಲ್ಡ್ ಆಂಟಿ ಡೋಪಿಂಗ್ ಏಜೆನ್ಸಿದು ಇಶ್ಯೂ. ಇಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ ಅವರು ಸಿರಪ್ ಅಥವಾ ಎಕ್ಸ್ಟ್ರಾ ಡೋಪಿಂಗ್ ಎಲಿಮೆಂಟ್ ನ ತಗೊಂತಾರೆ, ಅಥವಾ ಈಗ ಹೆಂಗೆ ಅಂದ್ರೆ DNA ಚೇಂಜ್ ಮಾಡ್ಕೊಂತಿದ್ದಾರೆ ಫಾರ್ ದ ಪರ್ಫಾರ್ಮೆನ್ಸ್, ಟು ಎನ್ಹಾನ್ಸ್ ದ ಪರ್ಫಾರ್ಮೆನ್ಸ್. ಅನಿಮಲ್ ಕ್ಲೋನಿಂಗ್: identical twin from two parents. Cloning is developed as a cloned animal from a single parent, also known as reproductive cloning. Usually ಹೆಂಗಿರುತ್ತೆ ಹೇಳಿ, ಮನುಷ್ಯರು ಫಾದರ್ ಮತ್ತೆ ಮದರ್ದು ಸ್ಪರ್ಮ್ ಅಂಡ್ ಓವಮ್ ಇಂದ ಬರುವಂತದ್ದು. ಬಟ್ ಇವಾಗ ಏನ್ ಮಾಡ್ಬೋದು ಅಂದ್ರೆ ಡೈರೆಕ್ಟ್ ಆಗಿ ನಂತರನೇ ಇನ್ನೊಂದು ಮನುಷ್ಯರನ್ನ ಅಥವಾ ಇದನ್ನ ಮಾಡುವಂತ ಸಾಧ್ಯತೆ ಇದೆ. ಮೆಥಡ್ ಇದಕ್ಕೆ ಸೊಮ್ಯಾಟಿಕ್ ಸೆಲ್ ನ್ಯೂಕ್ಲಿಯರ್ ಟ್ರಾನ್ಸ್ಫರ್ ಟೆಕ್ನಿಕ್, ಅಂದ್ರೆ ಸೊಮ್ಯಾಟಿಕ್ ಟೆಲ್ ತಗೊಂಡ್ಬಿಟ್ಟು ಎಕ್ಸಾಕ್ಟ್ಲಿ ನಂತರನೇ ಇರುವಂತ ಇನ್ನೊಂದು ಕ್ಲೋನಿಂಗ್ ಮಾಡಬಹುದು. ಕ್ಲೋನಿಂಗ್ ಜರ್ಮ್ಲೈನ್ ಅಲ್ಲಿ ಏನ್ ಮಾಡ್ತಾರೆ, ಅದು ರಿಪ್ರೊಡಕ್ಟಿವ್ ಸೆಲ್. ಇದು ಗೊತ್ತಿರಲಿ ಡಿಫ್ರೆನ್ಸ್. Animal cloning and somatic cell transfer. Cloning exact same gene in the progeny. Dolly ship first ಮಾಡಿದ್ದು. Reproductive cloning ಇದು. We will study the therapeutical cloning after the stem cells ನೋಡೋಣ. ಇದು ಇಲ್ಲಿ ನೋಡಿ ಹೆಂಗಿದೆ, ಎಗ್ ಮ್ಯಾಮ್ರಿ ಸೆಲ್ ತಗೊಂಡು ಕೊನೆಗೆ ಡಾಲಿ ಬಂತು. ಇದ್ರ ಪ್ರೊಸೀಜರ್ ಎಲ್ಲ ನೆನ್ಪಿಟ್ಕೊಳ್ಳೋದೇನ್ ಬೇಡ. ಫಸ್ಟ್ ಕ್ಲೋನಿಂಗ್ ಅನಿಮಲ್ ಅಂದ್ರೆ ಡಾಲಿ ಎಂಬುವಂತ ಶಿಪ್ ಅಂತ ಒಂದು ನೆನ್ಪಿಟ್ಕೊಳ್ಳಿ ಸಾಕು. ಅನಿಮಲ್ದು ಸೆಲ್ ತಗೊಂಡ್ಬಿಟ್ಟು ಇಲ್ಲಿಗೆ ನಾವು ಟ್ರಾನ್ಸ್ಫರ್ ಮಾಡ್ತೀವಿ ಸೊಮ್ಯಾಟಿಕಲ್ ನ್ಯೂಕ್ಲಿಯಸ್ಗೆ. ಅದಾದ್ಮೇಲೆ ಡೋನರ್ ಫಿಮೇಲ್ದು ಆ ಒಂದು ಎಗ್ನ ರಿಮೂವ್ ಮಾಡ್ತೀವಿ ಇಲ್ಲಿ. ಅದಾದ್ಮೇಲೆ ಇಲ್ಲಿಗೆ ರಿಮೂವ್ ಮಾಡಿ ಹಾಕಿದಾಗ ಹೆಪ್ಲಾಯ್ಡ್ ಅಂದ್ರೆ ಗೊತ್ತಲ್ವಾ, 23 ಕ್ರೋಮೋಸೋಮ್ಸ್. ಸೊ ಟೂ ಮಚ್ ಆಫ್ ಟೆಕ್ನಿಕಲಿ ಹೋಗುವಂತ ಅವಶ್ಯಕತೆ ಇಲ್ಲ, ಜಸ್ಟ್ ಬೇಸಿಕ್ ತಿಳ್ಕೊಂಡ್ರೆ ಸಾಕು. ಇಮ್ಯುನಿಟಿ: ವಿ ಗೆಟ್ ಎಕ್ಸ್ಪೋಸ್ ಟು ಮೆನಿ ಡಿಸೀಸ್ ಕಾಸ್ಟಿಂಗ್ pathogens daily, but does not cause disease every time. ಯಾಕಂದ್ರೆ ನಮ್ಮ ಬಾಡಿಯಲ್ಲಿ ಇಮ್ಯುನಿಟಿ ಇರುತ್ತೆ, ಆ ಒಂದು ಬ್ಯಾಕ್ಟೀರಿಯಾ ಅಥವಾ ಒಂದು ವೈರಸ್ ನ ಹೊಡೆದೋಡಿಸುವಂತ ಶಕ್ತಿ ನಮ್ಗಿರುತ್ತೆ. ಬಾಡಿ ಹ್ಯಾಸ್ ಸಿಸ್ಟಮ್ ಟು ಡಿಫೆಂಡ್ ಅಗೇನ್ಸ್ಟ್ ದ ಫಾರಿನ್ ಆರ್ಗ್ಯಾನಿಸಮ್. ಸೊ ರಿಮೆಂಬರ್, ನಮಗೆ ವಾಸ್ ದೇರ್ ಸಚ್ ಸಿಸ್ಟಮ್ ಇನ್ ಬ್ಯಾಕ್ಟೀರಿಯಾದಲ್ಲೂ ಕೂಡ ಅದಿದೆಯಾ ಫಾರಿನ್ ಬಾಡಿನ? ಎಸ್, ಡೆಫಿನೆಟ್ಲಿ ಅಲ್ಲೂ ಕೂಡ ಇರುತ್ತೆ. ಇವಾಗ ನೋಡಿ, ಕನ್ಸಿಡರ್ ದ ಫಾಲೋವಿಂಗ್. DNA ಬಾರ್ ಕೋಡಿಂಗ್ ಇದು ಆಲ್ರೆಡಿ 3 ಸಲ ನಾನು ಈ ಕ್ವಶನ್ ಮಾಡಿದ್ದೀನಿ. ಅಸೆಸ್ ಆಫ್ ಏಜ್ ಆಫ್ ದಿ ಪ್ಲಾಂಟ್ಸ್, ಡಿಸ್ಟಿಂಗ್ವಿಶ್ ಅಮಾಂಗ್ ದ ಸ್ಪೀಸಸ್ ಲುಕ್ ಅಲೈಕ್, ಐಡೆಂಟಿಫೈ ಅನ್ಡಿಸೈರಬಲ್ ಎನಿಮಲ್ ಅಂಡ್ ಮೆಟೀರಿಯಲ್. ಇದನ್ನ ನೀವು ಆನ್ಸರ್ ಇವಾಗ 100% ಮಾಡ್ತೀರಾ. ಯಾಕೆ ಮಾಡ್ತೀರಾ ಹೇಳಿ? ನಿಮ್ಮ ತಲೆಯಲ್ಲಿ ಅಕ್ವೈರ್ಡ್ ಇಮ್ಯುನಿಟಿ ಇರುತ್ತೆ. ಅಕ್ವೈರ್ಡ್ ಇಮ್ಯುನಿಟಿ ಅಂತಂದ್ರೆ ನಮ್ದು ಬ್ರೈನ್ ಸೆಲ್ಲು ಒಂದು ವಸ್ತುನ ಪದೇ ಪದೇ ನೋಡ್ತಾ ಇದ್ದಾಗ ಇಟ್ ವಿಲ್ ಡಿಸೈಡ್. ಸೊ ಇದರಲ್ಲಿ 2 ಟೈಪ್ಸ್ ಆಫ್ ಇಮ್ಯುನಿಟಿ ಇದೆ. ಒಂದು ಇನ್ನೇಟ್ ಇಮ್ಯುನಿಟಿ, ಇನ್ನೊಂದು ಅಕ್ವೈರ್ಡ್ ಇಮ್ಯುನಿಟಿ. ಇನ್ನೇಟ್ ಇಮ್ಯುನಿಟಿ ಅಂದ್ರೆ ನೋ ಸ್ಪೆಸಿಫಿಕ್ ಟೈಪ್ ಆಫ್ ಡಿಫೆನ್ಸ್ ದಟ್ ಈಸ್ ಪ್ರೆಸೆಂಟ್ ಎಟ್ ದ ಟೈಮ್ ಆಫ್ ಬರ್ತ್. ಹುಟ್ಟದಾಗಿಂದ ಬರುವಂತಹ ಒಂದು ಇನ್ನೇಟ್ ಅದು ಬಂದಿದೆ ನಮ್ಗೆ. ಇಟ್ ಕನ್ಸಿಸ್ಟ್ ಆಫ್ 4 ಟೈಪ್ಸ್: ಫಿಸಿಕಲ್ ಬ್ಯಾರಿಯರ್, ಸೈಕಾಲಜಿಕಲ್ ಬ್ಯಾರಿಯರ್, ಸೆಲ್ಯುಲರ್ ಬ್ಯಾರಿಯರ್ ಅಂಡ್ ಸೈಟೋಕೈನ್ ಬ್ಯಾರಿಯರ್. ಫಿಸಿಕಲ್ ಬ್ಯಾರಿಯರ್ ಅಂದ್ರೆ ಸ್ಕಿನ್, ನಮ್ದು ಸ್ಕಿನ್ ಮತ್ತೆ ಮ್ಯೂಕಸ್.
ಫಿಸಿಯೋಲಾಜಿಕಲ್ ಅಂದ್ರೆ ಆಸಿಡ್ ಇನ್ ಸ್ಟಮಕ್. ಇವಾಗ ಫಾರ್ ಎಕ್ಸಾಂಪಲ್ ಇವಾಗ ಏನಾಗುತ್ತೆ ಅಂತಂದ್ರೆ ಕೆಲವು ಆಸಿಡ್ಸ್ ನಮ್ದು ಡೈಜೆಷನ್ ಗೆ ಹೆಲ್ಪ್ ಮಾಡುತ್ತೆ. ದೆನ್ ಸೆಲ್ಯುಲರ್ ಬ್ಯಾರಿಯರ್, ಟಿ ಸೆಲ್ಸ್, ಬಿ ಸೆಲ್ಸ್, ವೈಟ್ ಬ್ಲಡ್ ಸೆಲ್ಸ್, ದೆನ್ ಸೈಟೋಕೈನ್ ಬ್ಯಾರಿಯರ್ಸ್, ಇಂಟರ್ಫೋರಾನ್. ಅಕ್ವೈರ್ಡ್ ಅಲ್ಲಿ ವೆನ್ ವಿ ಯೂಸ್ ಟು ನಾವು ಅದೇ ಈಗ ನಾನು ಎಕ್ಸಾಂಪಲ್ ಕೊಟ್ಟನಲ್ಲ ಆ ಕ್ವಶನ್ ಸಾಲ್ವ್ ಮಾಡುವಾಗ ನಮ್ಮ ಮೆಮೊರಿ ವರ್ಕ್ ಆಯ್ತು. ಯಾಕೆ ಹೇಳಿ? ಬಿಕಾಸ್ ವಿ ಆಲ್ರೆಡಿ ಸೀನ್ ದಟ್ ಕ್ವಶನ್ 2 to 3 times. ನಾನು ಈಗ ಕ್ಲಾಸ್ ಮಾಡುವಾಗ್ಲೇನೆ ನಿಮ್ಗೆ 3 to 4 ಸಲ ಹೇಳಿದೀನಿ. ಹಂಗಾಗಿ ಯು ಆರ್ ಏಬಲ್ ಟು ರಿಕಾಲ್ ದಟ್ ಅಲ್ವಾ? ಅದಕ್ಕೆ ಅಕ್ವೈರ್ಡ್ ಇಮ್ಯುನಿಟಿ ಅಂತ ಕರೀತಾರೆ. ಪ್ಯಾಥೋಜನ್ ಸ್ಪೆಸಿಫಿಕ್ ವರ್ಕ್ಸ್ on the principle of memory. Our body, when it encounters a pathogen for the first time, produces a response called primary response, which is of low intensity. Subsequent encounter with the same pathogen elicits highly intensified secondary or amnestic response. This is ascribed to the fact that our body appears to have memory of first encounter. Primary and secondary immune response are carried out with the help of two social lymphocytes present in our blood. ಒಂದು ಬಿ ಲಿಂಫೋಸೈಟ್, ಇನ್ನೊಂದು ಟಿ ಲಿಂಫೋಸೈಟ್. ಸೊ ಇಷ್ಟು ನೆನ್ಪಿಟ್ಕೊಳ್ಳಿ ಸಾಕು. ಅಕ್ವೈರ್ಡ್ ಮತ್ತೆ ಇನ್ನೇಟ್ ಅಂದ್ರೆ ನಾವು ಹುಟ್ಟದಾಗಿಂದ ಬರುವಂತದ್ದು. ಅಕ್ವೈರ್ಡ್ ಅಂತಂದ್ರೆ ಅದು ಪ್ಯಾಥೋಜನ್ ಸ್ಪೆಸಿಫಿಕ್ ವರ್ಕ್ಸ್ ಆನ್ ದ ಪ್ರಿನ್ಸಿಪಲ್ ಆಫ್ ಮೆಮೊರಿ ಆಫ್ ಅವರ್ ಬಾಡಿ. ನಮ್ಮ ಮೆಮೊರಿ ಬಾಡಿ ಯಾವಾಗ ಒಂದು ಪ್ಯಾಥೋಜನ್ ಎನ್ಕೌಂಟರ್ ಮಾಡುತ್ತೆ, ಫಸ್ಟ್ ಟೈಮ್ ಅದು ಪ್ರೈಮರಿ ರೆಸ್ಪಾನ್ಸ್ ನ ಕಳ್ಸಿರುತ್ತೆ. ದಟ್ ಈಸ್ ಇನ್ ಅ ಲೋ ಇಂಟೆನ್ಸಿಟಿ. ಸಬ್ಸಿಕ್ವೆಂಟ್ ಆಗಿ ಅದನ್ನ ಎನ್ಕೌಂಟರ್ ಮಾಡಿದಾಗ ಸೇಮ್ ಪೆಥೋಜನ್ ಏನ್ ಮಾಡುತ್ತೆ ಅಂತಂದ್ರೆ ಸೆಕೆಂಡರಿ ರೆಸ್ಪಾನ್ಸ್ ನ ಕಳ್ಸುತ್ತೆ. ಅವಾಗ ಅದು ದಿಸ್ ಸ್ಕ್ರೈಬ್ಡ್ to a fact that our body appears to have a memory of the first encounter. ಇಷ್ಟು ನಾನು ನೆನ್ಪಿಟ್ಕೊಳ್ಳಿ ಸಾಕು. ಇದು ಎಕ್ಸಾಂಪಲ್ ಬಿ ಲಿಂಫೋಸೈಟ್ಸ್ ಅಂಡ್ ಟಿ ಲಿಂಫೋಸೈಟ್ಸ್. ಬಿ ಸೆಲ್ಸ್. B lymphocytes produce an army of protein in the response to pathogen into our blood to fight with them. These protein are called antibodies. B lymphocytes produce an army of proteins in a response to pathogens into our blood to fight with them. These proteins are called antibodies. ಅಂದ್ರೆ ಈ ಬಿ ಲಿಂಫೋಸೈಟ್ಸ್ ಏನ್ ಮಾಡುತ್ತೆ ಅಂದ್ರೆ ಇಟ್ ಪ್ರೊಡ್ಯೂಸಸ್ ದ ಸಮ್ ಅಮೌಂಟ್ ಆಫ್ ಪ್ರೋಟೀನ್ ಟು ರೆಸ್ಪಾನ್ಸ್ pathogens into our blood to fight with them. These are called antibodies. B cells antibody na produce ಮಾಡುತ್ತೆ. ಇದು ನಿಮಗೆ ಕಂಪ್ಲೀಟ್ ಡೀಟೇಲಿಂಗ್ ಎಕ್ಸ್ಪ್ಲೇನ್ ನೆಸೆಸಿಟಿ ಇಲ್ಲ. T cells. T cells themselves do not create antibodies, but with the help of B cells, it cell produces them. Each antibody molecules has a 4 peptides chain. ಇವಾಗ ನಿಮಗೆ ಗೊತ್ತಿರಬೇಕು ಬಿ ಸೆಲ್ಲು ಆಂಟಿಬಾಡಿನ ಪ್ರೊಡ್ಯೂಸ್ ಮಾಡುತ್ತೆ, ಬಟ್ ಸಿ ಸೆಲ್ಸ್ ದೆಮ್ ಸೆಲ್ಸ್ ಪ್ರೊಡ್ಯೂಸ್ ಮಾಡೋದಿಲ್ಲ. ಇಟ್ ವಿಲ್ ಟೇಕ್ ದ ಹೆಲ್ಪ್ ಆಫ್ ಬಿ ಸೆಲ್ಸ್. ಅಂಡ್ ಇದು 2 ಸ್ಮಾಲ್ ಚೈನ್ ಕಾಲ್ಡ್ ಲೈಟ್ ಚೈನ್ ಅಂಡ್ 2 ಲಾಂಗರ್ ಕಾಲ್ಡ್ ಹೆವಿ ಚೈನ್ಸ್ ಮತ್ತೆ ಲೈಟ್ ಚೈನ್ ಅಂತ ಇರುತ್ತೆ. ಅದನ್ನ ರೆಫರ್ಡ್ ಆಸ್ H2, ಹೈ ಹೆವಿ ಸೆಲ್ಸ್, ಲೈಟ್ ಸೆಲ್ಸ್ 2. Because these antibodies found in the blood, the response is called humoral immune response. Humoral immune response. Second type of cell is called cell mediated immune response or cell mediated immunity. That is T lymphocytes mediated CMI. ಅಂದ್ರೆ ಇಲ್ಲಿ ನೀವು ನೆನ್ಪಿಟ್ಕೊಬೇಕು, B cells it produces its own antibodies, but T cells it will not produce its own antibodies, but a help of the B cells it produces. Each antibodies molecule 4 peptides chain. ಆ 4 peptide chain ಅಲ್ಲಿ 2 chains ಲೈಟ್ ಇರುತ್ತೆ, 2 chains ಹೆವಿ ಇರುತ್ತೆ. ಇದು ನೆನ್ಪಿಟ್ಕೊಳ್ಳಿ. ಇಷ್ಟು ಸಾಕು. 2 ಲೈಟ್ ಚೈನ್ಸ್ ಅಂಡ್ 2 ಹೆವಿ ಚೈನ್ಸ್ ಇನ್ ಫೌಂಡ್ ಇನ್ ಅಂತ ಕೇಳಿದಾಗ ನಿಮಗೆ ಗೊತ್ತಿರಬೇಕು ಇಟ್ ಫೌಂಡ್ ಇನ್ ಟಿ ಸೆಲ್ಸ್. ಹಾರ್ಮೋನಲ್ ಅಂಡ್ ಸೆಲ್ ಮೀಡಿಯೇಟೆಡ್ ಇಮ್ಯುನಿಟಿ. ಹಾರ್ಮೋನಲ್ ಅಂಡ್ ಸೆಲ್ ಮೀಡಿಯೇಟೆಡ್ ಇಮ್ಯುನಿಟಿ ಇದು ಬಿ ಸೆಲ್ಲು, ಟಿ ಸೆಲ್ಲು, ಆಂಟಿಬಾಡೀಸು. Active and passive immunity. When a host is exposed to antigen, which may be in the form of living or dead microbe, other proteins, antibodies are produced in the host body. This type of immunity is called active immunity. When the host is exposed to antigen, which may be in the form of living or dead microbes or proteins, antibodies are produced in the host body. This type of immunity is called as active immunity. ಅಂದ್ರೆ ಯಾವುದೇ ಒಂದು ಹೋಸ್ಟ್ ಆಂಟಿಜೆನ್ಗೆ ಅಥವಾ ಅಲ್ಲಿ ಯಾವ್ದಾದ್ರು ಒಂದು ಲಿವಿಂಗ್ ಅಥವಾ ಡೆಡ್ ಮೈಕ್ರೋಬ್ಗೆ ಬಾಡಿ ಎಕ್ಸ್ಪೋಸ್ ಆದಾಗ ಆಂಟಿಬಾಡೀಸ್ ಆರ್ ಪ್ರೊಡ್ಯೂಸ್ಡ್. ಅಂದ್ರೆ ಫಾರ್ ಎಕ್ಸಾಂಪಲ್ ಇವಾಗ ಇದು ಒಬ್ಬ ಮನುಷ್ಯರು ಅನ್ಕೊಳ್ಳಿ ಅಥವಾ ಹೋಸ್ಟ್
ಮನುಷ್ಯ ಅಥವಾ ಪ್ರಾಣಿ. ಇದಕ್ಕೆ ಹೊರಗಡೆಯಿಂದ ಆಂಟಿಜೆನ್ ಬರುತ್ತೆ. ಇಲ್ಲಿ ಇದ್ರ ಬೈ ಓನ್ ಆಂಟಿಬಾಡಿ ಉತ್ಪಾದನೆ ಆದ್ರೆ ಅದನ್ನ ಆಕ್ಟಿವ್ ಇಮ್ಯುನಿಟಿ ಅಂತ ಕರೀತಾರೆ. ಆಕ್ಟಿವ್ ಇಮ್ಯುನಿಟಿ ಸ್ಲೋ ಅಂಡ್ ಇಟ್ ಟೇಕ್ಸ್ ಟೈಮ್ ಟು ಗಿವ್ ಇಟ್ಸ್ ಫುಲ್ ಆಕ್ಟಿವ್ ರೆಸ್ಪಾನ್ಸ್. ಆಕ್ಟಿವ್ ಇಮ್ಯುನಿಟಿ ವೆನ್ ರೆಡಿ made antibodies are directly given to the body against the foreign, it is called as a passive immunity. ಅದು ಮದರ್ಸ್ ಮಿಲ್ಕ್ ಆರ್ ಕೊಲೋಸ್ಟ್ರಮ್. ಅಂದ್ರೆ ಯಾವುದೇ ಒಂದು ವ್ಯಕ್ತಿ ತನ್ನ ಸ್ವಂತ ಬಾಡಿಯಲ್ಲೇ ಆಂಟಿಬಾಡೀಸ್ ನ ಉತ್ಪಾದನೆ ಮಾಡುವಂತಹದ್ದು ಆಕ್ಟಿವ್ ಇಮ್ಯುನಿಟೀಸ್ ಅಂತ ಕರಿತೀವಿ. ಹೊರಗಿಂದ ಏನಾದ್ರೂ ಹೊರಗಡೆಯಿಂದ ಯಾವ್ದಾದ್ರು ಆಂಟಿಜೆನ್, ಫಾರಿನ್ ಆಂಟಿಜೆನ್ ನ ಹಾಕಿ ಬಾಡಿಗೆ ಫಾರಿನ್ ಆಂಟಿಬಾಡೀಸ್ ನ ಹಾಕಿ ಯಾವುದೇ ಅಟ್ಯಾಕ್ ಆಗಿರುವಂತಹ ಒಂದು ಬ್ಯಾಕ್ಟೀರಿಯಾನ ಕಿಲ್ ಮಾಡೋಕೆ ಯೂಸ್ ಮಾಡುವಂತ ಒಂದು ಆಂಟಿಬಾಡಿ ಔಟ್ಸೈಡ್ ಇಂದ ಬಂದ್ರೆ ಅದನ್ನ ನಾವು ಪ್ಯಾಸಿವ್ ಇಮ್ಯುನಿಟಿ ಅಂತ ಕರಿತೀವಿ. ದಿಸ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ಪ್ಯಾಸಿವ್ ಇಮ್ಯುನಿಟಿ ಅಂಡ್ ಆಕ್ಟಿವ್ ಇಮ್ಯುನಿಟಿ. ಆಟೋ ಇಮ್ಯುನಿಟಿ ಅಂದ್ರೆ ಮೆಮೊರಿ ಬೇಸ್ಡ್ ಅಕ್ವೈರ್ಡ್ ಇಮ್ಯುನಿಟಿ ಇನ್ವಾಲ್ವ್ಡ್ ಇನ್ ದ ಹೈಯರ್ ವರ್ಟಿಬ್ರೇಟ್ಸ್ based on ability to differentiate foreign organism in the form of cell. Sometimes due to genetic and other unknown reasons the body attacks the self cell. ಯಾಕೆ ಹೇಳಿ, ಕೆಲವು ಸಲ ಏನಾಗುತ್ತೆ ಅಂದ್ರೆ ಅದಕ್ಕೆ ಗೊತ್ತಾಗ್ತಾ ಇರೋದಿಲ್ಲ, ಅದು ಗುಡ್ ಬ್ಯಾಕ್ಟೀರಿಯಾನು ಕೂಡ ಆಂಟಿಬಾಡಿ ತಿಂದುಬಿಡುತ್ತೆ. ಅದಕ್ಕೆ ಕೆಲವು ರೋಗಗಳು ಬರ್ತವೆ. ಆಕ್ಚುಲಿ ಆಂಟಿ ಇಮ್ಯೂನ್ ಡಿಸೀಸ್ ಅಂತ ಕರೀತಾರೆ ಅದಕ್ಕೆ. ಅದನ್ನ ರೇಯೋಮೈಟೈಡ್ ಆರ್ಟಿಟಿಸ್ ಅಂತ ಹೆಸರಿದೆ ಅದಕ್ಕೆ. ಇಮ್ಯೂನ್ ಸಿಸ್ಟಮ್ ಅಂಡ್ ಗ್ರಾಫ್ಟ್ ರಿಜೆಕ್ಷನ್ ಹ್ಯಾಪನ್ ಡ್ಯೂ ಟು ಅವರ್ ಓನ್ ಇಮ್ಯೂನ್ ಸಿಸ್ಟಮ್. ವಾಟ್ ಕುಡ್ ಬಿ ಪಾಸಿಬಲ್ ಸೊಲ್ಯೂಷನ್ ಅಂದ್ರೆ ವಿ ಹ್ಯಾವ್ ಟು ರೀಡ್ ಸಮ್ ಟೆಕ್ನಾಲಜೀಸ್ ದಟ್ ಹೆಲ್ಪ್ಸ್ ಟು ಪ್ರಿವೆಂಟ್ ದಿಸ್. ಟ್ರೈ ಅಂಡ್ ರಿಕಾಲ್. ಯಾವ್ಯಾವ್ದು ಟೆಕ್ನಾಲಜಿ ಇತ್ತು ಹೇಳಿ ಆಟೋ ಇಮ್ಯೂನ್ ಸಿಸ್ಟಮ್ ನ ಇದು ಮಾಡಕ್ಕೆ? ಫಾರ್ ಎಕ್ಸಾಂಪಲ್ ಇವಾಗ ಡೋನರ್ ಟಿಶ್ಯೂಸ್ ನ ಇಲ್ಲಿ ಕೊಟ್ಟು ಅದನ್ನ ರಿಸೆಪ್ಟೆಂಟ್ ಟಿಶ್ಯೂಗೆ ಹಾಕಿದಾಗ ಕ್ಲೋನಿಂಗ್, ಜೀನೋಮ್ ಎಡಿಟಿಂಗ್ ಇದನ್ನ ನೆನಪಿಸ್ಕೊಳ್ಳಿ. ಹೇಗೆ ನಾವು ಆ ಒಂದು ಓನ್ ಇಮ್ಯೂನ್ ಸಿಸ್ಟಮ್ ನ ನಾವು ಪ್ರೊಡ್ಯೂಸ್ ಮಾಡಬಹುದು ಅಂತ. ದೆನ್ ವ್ಯಾಕ್ಸಿನೇಷನ್ ಆಕ್ಟಿವ್ ವ್ಯಾಕ್ಸಿನೇಷನ್ ಮತ್ತೆ ಪ್ಯಾಸಿವ್ ವ್ಯಾಕ್ಸಿನೇಷನ್ ಅಂತ 2 ಟೈಪ್ಸ್ ಇದೆ. ಆಕ್ಟಿವ್ ವ್ಯಾಕ್ಸಿನೇಷನ್ ಇನ್ ದ ಪ್ರಿಪರೇಷನ್ ಆಫ್ ಆಂಟಿಜೆನಿಕ್ ಪ್ರೋಟೀನ್ ದ ಪ್ಯಾಥೋಜನ್ ಆರ್ ಇನ್ಆಕ್ಟಿವೇಟೆಡ್ ಆರ್ ಇಂಟ್ರೊಡ್ಯೂಸ್ ಇನ್ ಅವರ್ ಓನ್ ಬಾಡಿ. Antibodies produced in the body against these antigen would neutralize the pathogenic agent during the actual infection. ಇದರಲ್ಲಿ 2 types of vaccination, B cell ಮತ್ತೆ T cell ನಾವು ಇವಾಗ ಆಲ್ರೆಡಿ ನೋಡಿದೀವಿ. ಇದು ಆಕ್ಟಿವ್ ವ್ಯಾಕ್ಸಿನೇಷನ್. ಪ್ಯಾಸಿವ್ ಅಲ್ಲಿ if a person is infected with some deadly microbes to which quick immune response is required like a tetanus, we need directly to inject ಮಾಡಬೇಕಾಗುತ್ತೆ ಆಂಟಿಬಾಡೀಸ್ ನ. ಅದಕ್ಕೆ ನಾವು ಪ್ಯಾಸಿವ್ ವ್ಯಾಕ್ಸಿನೇಷನ್ ಅಂತ ಕರಿತೀವಿ. ಇದು ಡಿಫರೆನ್ಸ್ ಬಿಟ್ವೀನ್ ಆಕ್ಟಿವ್ ವ್ಯಾಕ್ಸಿನೇಷನ್ ಅಂಡ್ ಪ್ಯಾಸಿವ್ ವ್ಯಾಕ್ಸಿನೇಷನ್. ಇದು ಆಂಟಿಜೆನ್. ಆಕ್ಟಿವ್ ವ್ಯಾಕ್ಸಿನೇಷನ್ ಅಲ್ಲಿ ಇದು ಪ್ರೀ ಫಾರ್ಮ್ಡ್ ಆಂಟಿಬಾಡೀಸ್. ವೀಕ್ಸ್ ಆರ್ ಮಂತ್ ರಿಕ್ವೈರ್ಡ್ ಫಾರ್ ದ ಪ್ರೊಟೆಕ್ಷನ್. ಇದು ಮಿನಿಟ್ಸ್ ಆರ್ ಅವರ್ಸ್ ಹಾಕಿದ ತಕ್ಷಣನೇ. ಡ್ಯೂರೇಷನ್ ಇದು ಲೈಫ್ ಟೈಮ್ ಇರುತ್ತೆ. ಬಟ್ ಈ ಪ್ಯಾಸಿವ್ ವ್ಯಾಕ್ಸಿನೇಷನ್ ಕೆಲವು ವಾರಗಳ ತನಕ ಮಾತ್ರ ಇರುತ್ತೆ. ಇದಾದ್ಮೇಲೆ ಸೆಲ್ ಪಾರ್ಟಿಸಿಪೇಟಿಂಗ್, ಐಡಿಯಲಿ ಆಲ್ ಸೆಲ್ ಆಫ್ ದಿ ಇಮ್ಯೂನ್ ಸಿಸ್ಟಮ್ ಪಾರ್ಟಿಸಿಪೇಟ್ ಮಾಡುತ್ತೆ. ನೋ ಸೆಲ್ are affected or only effector cells are activated. Introduction of immunological, yes, ಇದರಲ್ಲಿ ಇರೋದಿಲ್ಲ ಪ್ಯಾಸಿವ್ ವ್ಯಾಕ್ಸಿನೇಷನ್ ಅಲ್ಲಿ. ಕೊನೆಯದಾಗಿ ಟೈಪ್ಸ್ ಆಫ್ ವ್ಯಾಕ್ಸಿನೇಷನ್ ನೋಡ್ತಾ ಹೋಗೋಣ. ಯಾವ್ಯಾವ ಟೈಪ್ಸ್ ಇದೆ? ಲೈವ್ ಅಟೆನ್ಯೂಯೇಟೆಡ್, ಇನ್ಆಕ್ಟಿವೇಟೆಡ್, ಸಬ್ ಯೂನಿಟ್, ಥೈರಾಯ್ಡ್, ರೀಕಾಂಬಿನೆಂಟ್, mRNA, DNA. ಇದೆಲ್ಲವೂ ಮೇನ್ಲಿ. ಇನ್ಆಕ್ಟಿವೇಟೆಡ್ ವ್ಯಾಕ್ಸಿನ್ ಅಂತಂದ್ರೆ ಏನು? ಇನ್ಆಕ್ಟಿವೇಟೆಡ್ ವ್ಯಾಕ್ಸಿನ್ ಅಂದ್ರೆ ಕಿಲ್ಡ್ ವರ್ಷನ್ ಆಫ್ ದಿ ಜರ್ಮ್ ದಟ್ ಕಾಸಸ್ ದಿ ಡಿಸೀಸಸ್. ಯಾವ ಒಂದು ವೈರಸ್ ಡಿಸೀಸ್ ನ ಕಾಸ್ ಮಾಡುತ್ತೆ ಅದನ್ನ ಕಿಲ್ ಮಾಡಿ ತಯಾರಿಸಿರುವಂತಹ ವ್ಯಾಕ್ಸಿನ್ಗೆ ಇನ್ಆಕ್ಟಿವೇಟೆಡ್ ವ್ಯಾಕ್ಸಿನ್ ಅಂತ ಕರಿತೀವಿ. ದಿಸ್ ಆರ್ ಯೂಶುವಲಿ ಡೋಂಟ್ ಪ್ರೊವೈಡ್ ಇಮ್ಯುನಿಟಿ, ಬಟ್ ದಟ್ಸ್ ಆಸ್ ಸ್ಟ್ರಾಂಗ್ ಆಸ್ ಲಿವ್ ವ್ಯಾಕ್ಸಿನ್ ಅಲ್ಲಿ ಇರುವಷ್ಟು ಇಮ್ಯುನಿಟಿನ ಪ್ರೊವೈಡ್ ಮಾಡಲ್ಲ. ಸೊ ಇಟ್ ಮೇ ಲೀಡ್ ಟು ಸಿವಿಯರ್ ಡೋಸಸ್ ಆರ್ ಓವರ್ ಟೈಮ್. Inactivated vaccine used to protect against hepatitis B, flu, polio, rabies. And then live attenuated vaccine. Live attenuated vaccine use a weakened form of germ that causes a disease. ಅಂದ್ರೆ weakened form of a germ. ಇವಾಗ ನಾವು ಯಾವ್ದಾದ್ರು ಒಂದು HIV ವೈರಸ್, ಎಕ್ಸಾಂಪಲ್ ಕೊರೋನಾ ವೈರಸ್ ಇರುತ್ತೆ, ಆ ಕೊರೋನಾ ವೈರಸ್ನೇ ವೀಕನ್ ಮಾಡಿ ವ್ಯಾಕ್ಸಿನ್ ತಯಾರಿಸೋದಕ್ಕೆ ಲೈವ್ ಅಟೆನ್ಯೂಯೇಟೆಡ್ ವ್ಯಾಕ್ಸಿನ್ ಅಂತ ಕರಿತೀವಿ. ಬಿಕಾಸ್ ದೀಸ್ ವ್ಯಾಕ್ಸಿನ್ಸ್ ಆರ್ ಸಿಮಿಲರ್ ಟು ದಿ ನ್ಯಾಚುರಲ್ ಇನ್ಫೆಕ್ಷನ್ ಹೆಲ್ಪ್
they help prevent and they create a strong long lasting immune response. Just 1 or 2 doses ಅಲ್ಲಿ ಅದು ಲೈಫ್ ಟೈಮ್ ಅಲ್ಲಿ ನಮಗೆ ಪ್ರೊಟೆಕ್ಷನ್ ಕೊಡುತ್ತೆ. ಬಟ್ ಲೈವ್ ವ್ಯಾಕ್ಸಿನ್ ಹ್ಯಾಸ್ ಸಮ್ ಲಿಮಿಟೇಷನ್ಸ್. ಏನಂತಂದ್ರೆ ಅವು small amount of weakened live viruses ಇರೋದ್ರಿಂದ they may cause a diseases in some people, especially compromised immune system ಇರೋರಿಗೆ ಡಿಸೀಸು ಬರುವ ಸಾಧ್ಯತೆ ಇರುತ್ತೆ. ಅದಾದ್ಮೇಲೆ they need to kept in cool and they can't travel well, so they don't travel well. ಆಮೇಲೆ ಇನ್ನೊಂದು ಏನಂತಂದ್ರೆ ಅದನ್ನ ಟ್ರಾನ್ಸ್ಪೋರ್ಟ್ ಮಾಡುವಾಗ ಒಂದ್ ಕಡೆಯಿಂದ ತುಂಬಾ ಕೇರ್ಫುಲ್ ಆಗಿರ್ಬೇಕಾಗುತ್ತೆ. ಅದಕ್ಕೆ ಮಿಸೆಲ್ಲು, ರೋಟಾ ವೈರಸ್, ಸ್ಮಾಲ್ ಫಾಕ್ಸು, ಚಿಕನ್ ಫಾಕ್ಸು, ಯೆಲ್ಲೋ ಫೀವರು ಎಕ್ಸಾಂಪಲ್ಸು. Then subunit vaccine. Subunit vaccine is a vaccine that contains purified part of the pathogen that are antigenic. ಅಂದ್ರೆ ಇವಾಗ ಯಾವ ಒಂದು ಆಂಟಿಜನ್ ಪ್ಯಾಥೋಜನ್ ಇಂದ ನಮ್ಗೆ ಏನಾಗಿರುತ್ತೆ ರೋಗ ಬಂದಿರುತ್ತೆ ಅದನ್ನೇ ಪ್ಯೂರಿಫೈ ಮಾಡಿರ್ತಾರೆ. ಆ ಒಂದು ಪ್ಯೂರಿಫೈ ಮಾಡಿರುವಂತಹ ಆಂಟಿಜೆನಿಕ್ ಅನ್ನ ನಾವು ವ್ಯಾಕ್ಸಿನ್ ಆಗಿ ಯೂಸ್ ಮಾಡೋದಕ್ಕೆ ಸಬ್ ಯೂನಿಟ್ ವ್ಯಾಕ್ಸಿನ್ ಅಂತ ಕರಿತೀವಿ. ಸಬ್ ಯೂನಿಟ್ ವ್ಯಾಕ್ಸಿನ್ ಡಸ್ ನಾಟ್ ಕಂಟೈನ್ ಹೋಲ್ ಪ್ಯಾಥೋಜನ್ ಅನ್ಲೈಕ್ ಲೈವ್ ಅಟೆನ್ಯೂಯೇಟೆಡ್. ಲೈವ್ ಅಟೆನ್ಯೂಯೇಟೆಡ್ ಅಲ್ಲಿ ಏನ್ ಹೇಳಿದೆ ನಾನು, ಆ ಒಂದು ವೈರಸ್ ನ ಕಡಿಮೆ ಮಾಡ್ತಾರೆ, ಅದ್ರ ಪವರ್ ನ ಕಡಿಮೆ ಮಾಡಿ ಒಂದು ವ್ಯಾಕ್ಸಿನ್ ನ ಮಾಡೋದು. ಬಟ್ ಪ್ಯಾಥೋಜನ್ ಸಬ್ ಯೂನಿಟ್ ಅಲ್ಲಿ ಏನಂತಂದ್ರೆ ಪರ್ಟಿಕ್ಯುಲರ್ ಪಾರ್ಟ್ ಮಾತ್ರ ತಗೊಳ್ಳುವಂತದ್ದು. ಸೊ ಬಿಕಾಸ್ ವ್ಯಾಕ್ಸಿನ್ antigen parts such as protein, polysaccharide or peptide. Because the vaccine does not contain live component of pathogens, there is no risk of introducing disease. It is a safer and most stable than the containing whole pathogen ಇರೋಕ್ಕಿಂತನೂ ಕೂಡ ಸಬ್ ಯೂನಿಟ್ ಇರುವಂತದ್ದು ಸ್ವಲ್ಪ ಸ್ಟೇಬಲ್ ಇರುತ್ತೆ. ಯಾಕಂತಂದ್ರೆ ಇದರಲ್ಲಿ ಮೋಸ್ಟ್ಲಿ ಏನಿರೋದಿಲ್ಲ ಹೇಳಿ, ಆ ಒಂದು ಡಿಸೀಸ್ ನ ಕಾಸ್ ಮಾಡುವಂತ ಪಾರ್ಟ್ ಆಫ್ ದಿ pathogen ಇರೋದಿಲ್ಲ. Disadvantages include in relatively complex to manufacture in compared to some other vaccine. Possible required adjuvant and booster shot requiring to examine which antigenic combination may work best. Recombinant viral, I already explained this, uses safe virus to deliver specific subpart of the pathogen. Immune response is generated without causing a disease. Conjugate vaccine. Conjugate vaccine is a type of subunit vaccine which combines the weak antigen with the strong antigen as a carrier so that immune system has longer response to a weak antigen. Most vaccine contains a single antigen that body will recognize. However, the antigen of some pathogens does not elicit strong response from the immune system. Then polysaccharide vaccine. Polysaccharide vaccine are polycarbohydrates vaccine that consist of polycarbohydrate molecules that generate immune response. Generally vaccines are made up of protein, but polysaccharide vaccines are special, that is they are made up of carbohydrate. ಇದು ಕ್ವಶನ್ ಕೇಳಬಹುದು, ಯಾವ ವ್ಯಾಕ್ಸಿನ್ ಕಾರ್ಬೋಹೈಡ್ರೇಟ್ ಇಂದ ಮಾಡಿರ್ತಾರೆ ಅಂತ. ಅದು ನಿಮಗೆ ಗೊತ್ತಿರಬೇಕು. polysaccharides vaccine. mRNA vaccine. mRNA vaccine we already explained. mRNA vaccine, it's a types of nucleic acid vaccine. It produces the immune response. The vaccine deliver molecule of antigen encoding mRNA into immune cells, which use the design mRNA as a blueprint to build foreign protein that would normally be produced by a pathogen or by a cancer cells. These protein molecules stimulate an adaptive immune response that teaches a body to identify and destroy the corresponding pathogen or cancer cells. ಇದು ನೆಸೆಸರಿ ಇಲ್ಲ, ಅಷ್ಟೆಲ್ಲ ನಿಮಗೆ. ಕೋವಿಡ್ ವ್ಯಾಕ್ಸಿನ್ ಯಾವ್ಯಾವುದು ಸಬ್ ಯೂನಿಟು ಇತ್ತು, ವೈರಲ್ಲು ಇತ್ತು, ಮತ್ತೆ mRNA ಇತ್ತು. ಇಂಡಿಯಾದಲ್ಲಿದ್ದಂತಹ ವ್ಯಾಕ್ಸಿನ್ಸ್ ಕೋವ್ಯಾಕ್ಸಿನ್, inactive virus technology, Sputnik V, it is similar to Covishield. ಇದೆಲ್ಲವೂ COVID-19 ವ್ಯಾಕ್ಸಿನ್. This is about the complete details of application of biotechnology. So hopefully you understood ಅಂತ ಅನ್ಕೊಂತೀನಿ. ಅಂಡ್ ಬೇಸಿಕ್ ಮಾತ್ರ ನೆಸೆಸರಿ ಇರೋದು ಕರ್ನಾಟಕ ರಿಲೇಟೆಡ್ ಎಕ್ಸಾಮ್ಸ್ಗೆ. ತೀರಾ ಡೆಪ್ತು ಮೇನ್ ಸಿಗ್ಬೇಕಾಗತ್ತೆ, ಬಟ್ ಅದನ್ನ ನಾವು KPSC ಮೇನ್ಸ್ ಟೈಮಲ್ಲಿ ನೋಡೋಣ. ದಿಸ್ ಇಸ್ ಫಾರ್ ಪ್ರಿಲಿಮ್ಸ್, PSI, VAO, PC ಅಂಡ್ ಗ್ರೂಪ್ ಸಿ ಎಕ್ಸಾಮ್ಸ್ಗೆ. ಹೋಪ್ಫುಲಿ ನಿಮಗೆ ಇದು ಯೂಸ್ಫುಲ್ ಆಗಿದೆ ಅಂತ ಅನ್ಕೊಂತೀನಿ. ಥ್ಯಾಂಕ್ ಯು ಒನ್ ಅಂಡ್ ಆಲ್.